ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತರ ಮುಖಾಂತರ ಯಾವತ್ತೂ ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ಇವತ್ತು ಕೂಡ ನಾವು ಲಾಸ್ಟ್ ಕ್ಲಾಸ್ ಇಂದ ಡಿಸ್ಕಸ್ ಮಾಡ್ತಾ ಇದ್ವಿ ಕರ್ನಾಟಕ ಬಜೆಟ್ 2026 ಸಂಬಂಧಪಟ್ಟಂತ ಎಂಸಿಕ್ಯೂಗಳನ್ನ. ಹಾಗಾಗಿ ಇದು ಒಂದು ಎರಡನೇ ಭಾಗವಾಗಿದೆ. ಆಲ್ರೆಡಿ ಫಸ್ಟ್ ಪಾರ್ಟ್ ಅಲ್ಲಿ ನಾನು 35 ಕ್ವಶನ್ಗಳನ್ನ ಎಂಸಿಕ್ಯೂಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಹಾಗಾಗಿ ಅದನ್ನು ಕೂಡ ನೀವು ವಾಚ್ ಮಾಡಿ. ಇದು ಏನಂದ್ರೆ ಪಾರ್ಟ್ 2 ಆಗಿದೆ. ಸೊ ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಹಾಗಾಗಿ ಏನು ಈ ಒಂದು ಕರ್ನಾಟಕ ಬಜೆಟ್ 2026-27 ಇದೆಯಲ್ಲ, ಇದೇನಂದ್ರೆ ಯಾರೆಲ್ಲ KS, PSI, PDO, FDA ಹೆಸರು ಹೊಡೆದಂತ ಎಲ್ಲ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗುವಂತವರಿಗೆ ಬಹಳ ಬೆನಿಫಿಟ್ ಆಗಿರುವಂತ ಒಂದು ಕ್ಲಾಸ್ ಆಗಿರುತ್ತೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ನೋಡ್ತಾ ಹೋಗೋಣ. 36ನೇ ಪ್ರಶ್ನೆ. ಹೈಡ್ರೋಪೋನಿಕ್ಸ್ ಮತ್ತು ಕೋಕೋಪೀಟ್ ಎಂಬ ಪದವು ಡ್ಯಾಶ್ಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಹೌದಾ? ದ ಟರ್ಮ್ ಹೈಡ್ರೋಫೋನಿಕ್ಸ್ ಅಂಡ್ ಕೋಕೋಪೀಟ್ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ಸೊ ನೋಡಿ, ಏನು ಹೈಡ್ರೋಫೋನಿಕ್ಸ್ ಮತ್ತೆ ಕೋಕೋಪೀಟ್ ಇದೆಯಲ್ಲ, ಇದೇನಂದ್ರೆ ಸೊ ದಟ್ ಈಸ್ ರಿಲೇಟೆಡ್ ಟು ದಿ ಅಗ್ರಿಕಲ್ಚರ್ ಅಥವಾ ಕೃಷಿಗೆ ಸಂಬಂಧಪಟ್ಟಂತ ಏನಂದ್ರೆ ಟರ್ಮ್ಗಳಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಕೃಷಿ ಅಥವಾ ಅಗ್ರಿಕಲ್ಚರ್ ಸರಿಯಾಗುತ್ತೆ. ಸೊ ಯಾಕೆ ಈ ಪ್ರಶ್ನೆ ಅಂತ ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ವೇದಲ್ಲಿ. ಸೊ ಬಜೆಟ್ ಅಲ್ಲಿ ಏನಂದ್ರೆ ನೀರಿನ ಸಂರಕ್ಷಣೆ ಮತ್ತು ಮಣ್ಣಿನಿಂದ ಹರಡುವ ರೋಗಗಳನ್ನ ತಡೆಗಟ್ಟಲು ಹೈಡ್ರೋಫೋನಿಕ್ಸ್ ಹಾಗೂ ಕೋಕೋಪೀಟ್ ಆಧಾರಿತ ಮಣ್ಣಿಲ್ಲದ ಕೃಷಿಯನ್ನ ಪ್ರೋತ್ಸಾಹಿಸೋದಕ್ಕೆ ಏನಂದ್ರೆ ಈ ಒಂದು ಎರಡು ಟರ್ಮ್ಗಳು ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾದ್ರೆ ಏನಿದು ಹೈಡ್ರೋಫೋನಿಕ್ಸ್ ಅಂತ ನೋಡಿ. ಹೈಡ್ರೋಫೋನಿಕ್ಸ್ ಏನಿದೆ ನಾವು ಮಣ್ಣನ್ನ ಯೂಸ್ ಮಾಡದೆ, ಮಣ್ಣನ್ನ ಬಳಕೆ ಮಾಡದೆ ಏನು ಒಂದು ಬೆಳೆಗಳು ಬೆಳಿತೀವಲ್ವಾ, ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಹೈಡ್ರೋಫೋನಿಕ್ಸ್ ಅಂತ ಕರೀತಾರೆ. ನೋಡಿ ಅಂದ್ರೆ ದ ಪ್ರಾಸೆಸ್ ಆಫ್ ಗ್ರೋಯಿಂಗ್ ಪ್ಲಾಂಟ್ಸ್ ಇನ್ ಸ್ಯಾಂಡ್, ಗ್ರಾವೆಲ್ ಆರ್ ಲಿಕ್ವಿಡ್ ವಿತ್ ಆಡೆಡ್ ನ್ಯೂಟ್ರಿಯೆಂಟ್ಸ್ ಬಟ್ ವಿತೌಟ್ ಸಾಯಿಲ್ ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ. ಯಾವುದೇ ರೀತಿಯ ಸಾಯಿಲ್ ಇರಲಾರ್ದೆ ಏನ್ ಮಾಡ್ತಾರೆ, ಮಣ್ಣು ಇರಲಾರ್ದೆ ಬೆಳೆಗಳನ್ನ ಬೆಳೆಯುತ್ತದೆ ನಾವು ಹೈಡ್ರೋಫೋನಿಕ್ಸ್ ಅಂತ ಕರೀತಾರೆ. ಇಲ್ಲಿ ಮೇಜರ್ ಆಗಿ ನೀರಿನಲ್ಲಿ ಬೆಳೆಗಳನ್ನ ಬೆಳೀತಾ ಹೋಗ್ತಾರೆ. ಅದು ವಿಶೇಷವಾಗಿ ನ್ಯೂಟ್ರಿಯೆಂಟ್ ಆಗಿರುವಂತಹ ಒಂದು ವಾಟರ್ ಸೊಲ್ಯೂಷನ್ ಮುಖಾಂತರ ಬೆಳೀತಾ ಹೋಗ್ತಾರೆ. ರೈಟ್. ಸೊ ಅದೇ ರೀತಿ ಇನ್ನೊಂದು ಕೋಕೋಪೀಟ್ ಅಂತ ಇದೆಯಲ್ಲ, ಇದೇನಂದ್ರೆ ನೋಡಿ, ಕೋಕೋಪೀಟ್ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ, ಮೇಡ್ ಔಟ್ ಆಫ್ ದಿ ಕೋಕೋನಟ್ ಹಸ್ಕ್ ಇಂದ ಮಾಡ್ತಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನಾವು ಕೋಕೋನಟ್ ಪೀಟ್ ಅಂತ ಕರೀತಾರೆ. ಓಕೆ, ಎಸ್. ಹಾಗಾಗಿ ಏನಂತ ನೋಡಿ, ಉದ್ದೇಶ ಅಂದ್ರೆ ನೀರಿನ ಸಂರಕ್ಷಣೆ ಮಾಡೋದು, ಜೊತೆಗೆ ಮಣ್ಣಿನಿಂದ ಹರಡುವ ರೋಗಗಳನ್ನು ತಡೆಗಟ್ಟಕ್ಕೆ ಅಂದ್ರೆ ಈ ಒಂದು ಹೈಡ್ರೋಫೋನಿಕ್ಸ್ ಮತ್ತೆ ಕೋಕೋಪೀಟ್ ಅನ್ನೋ ಒಂದು ಟೆಕ್ನಾಲಜಿಯನ್ನ ಆಧಾರಿತ ಮಣ್ಣಿಲ್ಲದ ಅಂದ್ರೆ ವಿತೌಟ್ ಸಾಯಿಲ್ ಏನಂದ್ರೆ ಅಗ್ರಿಕಲ್ಚರ್ ಮಾಡೋದಕ್ಕೆ ನಾವು ಈ ಒಂದು ಹೈಡ್ರೋಫೋನಿಕ್ಸ್ ಮತ್ತೆ ಕೋಕೋಪೀಟ್ ಅನ್ನ ಬಳಸ್ತಾ ಹೋಗ್ತಾರೆ. ಸೊ ಹಾಗಾಗಿ ಇವೆರಡು ಪದಗಳೇನಂದ್ರೆ ಕೃಷಿಗೆ ಸಂಬಂಧಪಟ್ಟಂತ ಏನಾಗಿದೆ ಒಂದು ಟರ್ಮ್ಸ್ ಆಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ 37ನೇ ಪ್ರಶ್ನೆ. ಎಸ್, 2026ರ ಕರ್ನಾಟಕ ಬಜೆಟ್ ಪ್ರಕಾರ ಬೋಯರ್ ಮೇಕೆ ತಳಿ ಮತ್ತು ಬಂಡೂರ್ ಕುರಿ ತಳಿ ಬಲವರ್ಧನೆ ಕೇಂದ್ರಗಳನ್ನ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ ಆಫ್ 2026, ವೆರ್ ಇಸ್ ಪ್ಲಾನ್ ಟು ಎಸ್ಟಾಬ್ಲಿಷ್ ದ ಬೋಯರ್ ಗೋಟ್ ಬ್ರೀಡ್ ಅಂಡ್ ಬಂಡೂರ್ ಸಿ ಬ್ರೀಡ್ ಸ್ಟ್ರೆಂಥನಿಂಗ್ ಸೆಂಟರ್ ಅಂತ ಇದೆ. ನೋಡಿ, ಏನಂದ್ರೆ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾ ಹೋಗ್ತಾರೆ, ಏನು ಈ ಒಂದು ಬೋಯಾರ್ ಮೇಕೆ ತಳಿ ಸಂವರ್ಧನಾ ಕೇಂದ್ರ ಎಲ್ಲಿ ಅಂತಂದ್ರೆ ಅದನ್ನ ಮೈಸೂರಲ್ಲಿ, ಅದೇ ರೀತಿ ಏನು ಬಂಡೂರು ಕುರಿ ತಳಿ ಬಲವರ್ಧನೆ ಕೇಂದ್ರವನ್ನ ಇಲ್ಲಿ ಪ್ರಿಯಾಪಟ್ಟಣ ಮಾಡ್ಬೇಕಂತ ಹೇಳಿದ್ರೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಮೈಸೂರು ಅಂಡ್ ಪ್ರಿಯಾಪಟ್ಟಣ. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ ಏನಂದ್ರೆ ಸ್ಥಳೀಯ ಮೇಕೆ ತಳಿಗಳ ಉನ್ನತೀಕರಣಕ್ಕಾಗಿ ಮೈಸೂರಿನಲ್ಲಿ ಯಾವ್ದಂದ್ರೆ ಅದು ಬೋಯರ್ ಮೇಕೆ ತಳಿ ಸಂವರ್ಧನಾ ಕೇಂದ್ರವನ್ನ, ಹಾಗೆ ಪ್ರಿಯಾಪಟ್ಟಣ ತಾಲೂಕಲ್ಲಿ ಏನಂತಂದ್ರೆ ಅದು ಪ್ರಿಯಾಪಟ್ಟಣ ತಾಲೂಕಿನ ವಿಶೇಷವಾಗಿ ಕಂಪ್ಲಾಪುರದಲ್ಲಿ ಏನಂತಂದ್ರೆ ಬಂಡೂರು ಕುರಿ ತಳಿ ಸಂವರ್ಧನಾ ಕೇಂದ್ರವನ್ನ ಅಭಿವೃದ್ಧಿ ಮಾಡುತ್ತೆ ಅಂತ ಹೇಳ್ತಾರೆ ಈ ಒಂದು ಬಜೆಟ್ ಅಲ್ಲಿ. ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. 2026ರ ಕರ್ನಾಟಕ ಬಜೆಟ್ ಪ್ರಕಾರ ಫಲಧಾರೆ ಕಾರ್ಯಾಗಾರಗಳನ್ನ ನಡೆಸುವ ಮುಖ್ಯ ಗುರಿ ಅಥವಾ ಉದ್ದೇಶ ಏನಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ ಆಫ್ 2026, ವಾಟ್ ಈಸ್ ದ ಮೇನ್ ಏಮ್ ಇಸ್ ಟು ಕಂಡಕ್ಟ್ ದ ಫಲಧಾರೆ ವರ್ಕ್ಶಾಪ್ಸ್ ಅಂತ ಕೇಳ್ತಾರೆ. ನೋಡಿ, ಈ ಫಲಧಾರೆ ಒಂದು ಕಾರ್ಯ ಶಿಬಿರಗಳ ವರ್ಕ್ಶಾಪ್ ಮುಖ್ಯ ಉದ್ದೇಶ ಅಂದ್ರೆ ಸಾಮಾನ್ಯವಾಗಿ ಈ ಏನು ಜಾನುವಾರು ಸಂತಾನೋತ್ಪತ್ತಿಗಳ ಸಮಸ್ಯೆಗಳನ್ನ ಪರಿಹಾರ ಮಾಡಕ್ಕೆ ಅಂದ್ರೆ ಈ ಒಂದು ಫಲಧಾರೆ ಕಾರ್ಯಾಗಾರಗಳನ್ನ ಏರ್ಪಡಿಸುವಂತೆ ಏನ್ ಮಾಡಿದರೆ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾಗುತ್ತೆ. ಟು ರಿಸಾಲ್ವ್ ದ ಕ್ಯಾಟಲ್ಸ್ ರೀಪ್ರೊಡಕ್ಟಿವ್ ಪ್ರಾಬ್ಲಮ್ಸ್ ಅನ್ನು ಇಶ್ಯೂ ಮಾಡ್ಕೊಳ್ಳೋಕೆ ಅಂದ್ರೆ ಈ ಒಂದು ಫಲಧಾರೆ ಅಂತ ವರ್ಕ್ಶಾಪ್ಸ್ ಅನ್ನು ಕಂಡಕ್ಟ್ ಮಾಡ್ತಾ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಮೆನ್ಷನ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ. ನೋಡ್ತಾ ಹೋಗೋಣ. ಜಾನುವಾರುಗಳ ಸಂತಾನೋತ್ಪತ್ತಿ ಸಮಸ್ಯೆಗಳನ್ನು ನಿವಾರಿಸಲು ವರ್ಷಕ್ಕೊಂದು ಕರು ಎನ್ನುವಂತ ಒಂದು ಏನಂದ್ರೆ ಘೋಷವಾಕ್ಯದೊಂದಿಗೆ ರಾಜ್ಯದ ಸುಮಾರು 1000 ಗ್ರಾಮ ಪಂಚಾಯತಿಗಳಲ್ಲಿ ಅಂತಂದ್ರೆ ಏನ್ ಮಾಡ್ತಾರೆ ಫಲಧಾರೆ ಶಿಬಿರಗಳನ್ನ ಏರ್ಪಡಿಸಿ ಅಂತ ಹೇಳಿದ್ದಾರೆ. ಸುಮಾರು 5 ಕೋಟಿ ಅಮೌಂಟ್ ಕೂಡ ಈ ಒಂದು ಶಿಬಿರಗಳಿಗೆ ವೆಚ್ಚವನ್ನ ಮೀಸಲಿಟ್ಟಿದ್ದಾರೆ. ಓಕೆ, ಅದನ್ನ ಫಲಧಾರೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಜೊತೆಗೆ ನೋಡಿ, ಪಶುಗಳಿಂದ ರೋಗಗಳನ್ನು ನಿಖರವಾಗಿ ಪತ್ತೆ ಹಚ್ಚಕ್ಕೆ ಅಂದ್ರೆ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಬೆಂಗಳೂರು ಮತ್ತು ಬೀದರ್ನಲ್ಲಿ ಒಂದು ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪಶು ಆಸ್ಪತ್ರೆಗಳಿದ್ರೆ ಸಿಟಿ ಸ್ಕ್ಯಾನಿಂಗ್ ಸೆಂಟರ್ಗಳನ್ನ ತೆರೆದು ಅಂತ ಹೇಳಿದ್ದಾರೆ. ಯಾವುದಕ್ಕೆ ಏನಕ್ಕೆ? ಪಶುಗಳಿಂದ ರೋಗಗಳನ್ನ ನಿಖರವಾಗಿ ಪತ್ತೆ ಹಚ್ಚಕ್ಕೆ.
ಸಿಟಿ ಸ್ಕ್ಯಾನಿಂಗ್ ಸೆಂಟರ್ಗಳನ್ನ ಇಲ್ಲಿ ಸೊ ಬೆಂಗಳೂರು ಮತ್ತು ಬೀದರ್ನ ಒಂದು ಏನು ವೆಟರ್ನರಿ ಯೂನಿವರ್ಸಿಟಿ ಪಶುವೈದ್ಯಕೀಯ ಒಂದು ಏನು ಯೂನಿವರ್ಸಿಟಿ ಇದೆಯಲ್ಲ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ 39ನೇ ಪ್ರಶ್ನೆ. 2026ರ ಕರ್ನಾಟಕ ಬಜೆಟ್ ಪ್ರಕಾರ ನಾಯಿ ಸಂತಾನ ನಿಯಂತ್ರಣ ತರಬೇತಿ ಕೇಂದ್ರಗಳನ್ನ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. According to Karnataka budget of 2026, where is planned to establish the dog reproductive control training center ಅಂತ ಕೇಳ್ತಾರೆ. ನೋಡಿ ಇದನ್ನ ಎಲ್ಲಿಂದ್ರೆ ಇದನ್ನ ಎಲ್ಲಿ ಬೆಂಗಳೂರು ಮತ್ತು ಬೀದರ್ಲಿ ಅಂತಂದ್ರೆ ಈ ಒಂದು ಶ್ವಾನ ನಾಯಿ ಅಥವಾ ಶ್ವಾನ ಸಂತಾನ ನಿಯಂತ್ರಣ ತರಬೇತಿ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ತಾರೆ ಬಜೆಟ್ ಅಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ ಬೆಂಗಳೂರು ಅಂಡ್ ಬೀದರ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ ನೋಡಿ. ಸೇರಿದ್ರೆ ಬೀದಿ ನಾಯಿಗಳ ಸಮಸ್ಯೆಗೆ ಪರಿಹಾರೋಪವಾಗಿ ಸಂತಾನದ ನಿಯಂತ್ರಣ ವೈಜ್ಞಾನಿಕವಾಗಿ ಮತ್ತು ಪರಿಣಾಮಕಾರಿಯಾಗಿ ರೀತಿಯಲ್ಲಿ ಜಾರಿ ತರುವ ಉದ್ದೇಶದಿಂದ ಅಂದ್ರೆ ಪಶು ವೈದ್ಯರು ಮತ್ತು ಪಶು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅಂದ್ರೆ ಉನ್ನತ ಮಟ್ಟದ ತರಬೇತಿಗಾಗಿ ಏನಂದ್ರೆ ಬೆಂಗಳೂರು ಮತ್ತು ಬೀದರ್ನಲ್ಲಿ ಏನಂದ್ರೆ ಶ್ವಾನ ಸಂತಾನ ನಿಯಂತ್ರಣ ತರಬೇತಿ ಕೇಂದ್ರವನ್ನ ಸ್ಥಾಪನೆ ಮಾಡಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದೆಲ್ಲಿ ಬೆಂಗಳೂರು ಮತ್ತು ಬೀದರ್ನಲ್ಲಿ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 40ನೇ ಪ್ರಶ್ನೆ. 2026ರ ಕರ್ನಾಟಕ ಬಜೆಟ್ ಪ್ರಕಾರ ಸಮುದ್ರ ಕೃಷಿಯ ಶ್ರೇಷ್ಠತೆಯ ಕೇಂದ್ರವನ್ನ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. According to Karnataka budget of 2026, where is planned to establish the Center of Excellence to Mariculture ಅಂತ ಕೇಳ್ತಾರೆ. ಓಕೆ, ಎಲ್ಲಿ ಅಂದ್ರೆ ನೋಡಿ ಅದನ್ನ ಯಾವುದು ಮಂಗಳೂರು ವಿಶ್ವವಿದ್ಯಾಲಯ ಅಂದ್ರೆ ಈ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಕೇಂದ್ರಗಳನ್ನ ತೆರೀತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ಮಂಗಳೂರು ಯೂನಿವರ್ಸಿಟಿ ಅಂತ. ನೋಡ್ತಾ ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ. ಸೊ ಜೈವಿಕ ತಂತ್ರಜ್ಞಾನದ ಉದ್ಯಮಗಳು, ನವೀನ ತಂತ್ರಜ್ಞಾನದ ಅಭಿವೃದ್ಧಿ ಮತ್ತು ಸಮುದ್ರ ಕೃಷಿಯನ್ನ ಮರಿಕಲ್ಚರ್ ಅನ್ನ ಪ್ರೋತ್ಸಾಹಕ್ಕೆ ಅಂದ್ರೆ ಮಂಗಳೂರು ಮೀನುಗಾರಿಕಾ ವಿಷಯದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಅಂದ್ರೆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಗೊತ್ತಿರಬೇಕಾದಲ್ಲಿ ಮಂಗಳೂರಿನ ಮೀನುಗಾರಿಕಾ ವಿಶ್ವವಿದ್ಯಾಲಯದಲ್ಲಿ. ಜೊತೆಗೆ ನೋಡಿ ಏನಂದ್ರೆ ಮೀನುಗಾರಿಕೆ ಅಂದ್ರೆ ಉಚಿತವಾಗಿ ನೀಡುವಂತಹ ಮೀನುಗಾರಿಕೆ ಸಲಕರಣೆಗಾಗಿ ಏನಂದ್ರೆ ಕಿಟ್ ಮೌಲ್ಯ ದರವನ್ನ 10,000 ರೂಪಾಯಿಗಳಂತ ಹೇಳಿದ್ರೆ 20,000ಗೆ ಹೆಚ್ಚಿಗೆ ಮಾಡಿದ್ರೆ ಬಜೆಟ್ ಅಲ್ಲಿ. ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಅದೆಲ್ಲಿ ಅಂತಂದ್ರೆ ಮಂಗಳೂರು ಮೀನುಗಾರಿಕಾ ವಿಶ್ವವಿದ್ಯಾಲಯದಲ್ಲಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. 2026ರ ಕರ್ನಾಟಕ ಬಜೆಟ್ ಪ್ರಕಾರ ಮತ್ಸ್ಯ ದರ್ಶಿನಿಗಳನ್ನ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿಲ್ಲ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ನೋಡಿ, ಆಗಿಲ್ಲ ಅಂತ ಅಂದ್ರೆ ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ ಆಫ್ 2026 ವೆರ್ ಇಸ್ ನಾಟ್ ಪ್ಲಾನ್ ಟು ಎಸ್ಟಾಬ್ಲಿಷ್ ದ ಮತ್ಸ್ಯ ದರ್ಶಿನೀಸ್ ಅಂತ ಕೇಳ್ತಾರೆ. ಹೌದಾ, ನೋಡಿ 3 ಕಡೆಯಲ್ಲಿ ಏನಂದ್ರೆ ನಮ್ಮ ಒಂದು ರಾಜ್ಯದಲ್ಲಿ ಬಜೆಟ್ ಅಲ್ಲಿ 3 ಕಡೆ ಏನಂದ್ರೆ ಮತ್ಸ್ಯ ದರ್ಶಿನಿಗಳನ್ನ ಮಾಡ್ಬೇಕಂತ ಹೇಳಿದ್ದಾರೆ. ಯಾವ್ದ್ರಲ್ಲಿ ಮೈಸೂರು ಇದೆ, ದಾವಣಗೆರೆ ಇದೆ, ಚಿಕ್ಕಮಗಳೂರು ಇದೆ. ಆದ್ರೆ ಬೆಳಗಾವಿಯಲ್ಲಿ ಯಾವುದೇ ರೀತಿಯ ಮತ್ಸ್ಯ ದರ್ಶಿನಿಗಳನ್ನ ಮಾಡ್ಬೇಕಂದ್ರೆ ಯಾವುದೇ ರೀತಿಯ ಇಲ್ಲೂ ಪ್ಲಾನ್ಗಳನ್ನ ಮಾಡಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾಗುತ್ತೆ, ಅದು ಬೆಳಗಾವಿ ಜಿಲ್ಲೆ. ನೋಡಿ ನೋಡ್ತಾ ಹೋಗೋಣ. ಸೊ ಏನಂದ್ರೆ ಮೀನು ಆಹಾರದ ಸೇವನೆಯನ್ನ ಉತ್ತೇಜಿಸುವ ಮತ್ತು ಸಾರ್ವಜನಿಕರಿಗೆ ಸ್ವಚ್ಛ ಹಾಗೂ ಗುಣಮಟ್ಟದ ಮೀನು ಉತ್ಪನ್ನಗಳನ್ನ ಲಭ್ಯವಾಗುವಂತೆ ಮಾಡಲು ಬೆಳಗಾವಿ ಇದೆಯಲ್ಲ ಓಕೆ ಒಂದು ನಿಮಿಷ. ಎಸ್, ಮೈಸೂರು ಓಕೆ, ಮೈಸೂರು ಕರೆಕ್ಟ್ ಆಗುತ್ತೆ. ಮೈಸೂರು ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎ ಆಪ್ಷನ್ ಎ ಇಸ್ ರೈಟ್ ಆಗುತ್ತೆ, ಡಿ ಅಲ್ಲ. ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಸೊ ಇಲ್ಲಿ ಬೆಳಗಾವಿ ಇದೆ, ದಾವಣಗೆರೆ ಇದೆ, ಹುಬ್ಬಳ್ಳಿ ಇದೆ, ಆಮೇಲೆ ಚಿಕ್ಕಮಗಳೂರು ಇದೆ. ಆದ್ರೆ ಇಲ್ಲಿ ಯಾವುದೇ ರೀತಿ ಏನಂದ್ರೆ ಸೊ ಮೈಸೂರು ಇಲ್ಲ. ಇಲ್ಲಿ ಏನಂದ್ರೆ ಮತ್ಸ್ಯ ದರ್ಶಿನಿಗಳನ್ನ ಸ್ಥಾಪನೆ ಮಾಡೋಕ್ಕೆ ಈ ಬಜೆಟ್ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮೈಸೂರು ತಪ್ಪಾಗುತ್ತೆ. ಸೊ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಓಕೆ, ಸಾರಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ಆಪ್ಷನ್ ಎ, ನಾಟ್ ಡಿ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಇಲ್ಲ, ದಾವಣಗೆರೆಯಲ್ಲಿ, ಹುಬ್ಬಳ್ಳಿಯಲ್ಲಿ, ಚಿಕ್ಕಮಗಳೂರಲ್ಲಿ ಬೆಳಗಾವಿ ಮಾಡ್ತಿರ್ತಾರೆ. ಹಾಗಾಗಿ ಮೈಸೂರಲ್ಲಿ ಇಲ್ಲ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಮತ್ತೇನಂದ್ರೆ ನೋಡಿ, ಆ ಮೀನು ಮಾರಾಟ ಮಾಡಲು ಸುಸಜ್ಜಿತ ಮೀನು ಮಾರುಕಟ್ಟೆಗಳ ಅವಶ್ಯಕತೆ ಇರೋದ್ರಿಂದ ಅಂದ್ರೆ ಇಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಬಾಗಲಕೋಟೆ ಅಂದ್ರೆ ಮೀನು ಮಾರುಕಟ್ಟೆ ಕೂಡ ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಾರೆ. ಗೊತ್ತಿರಬೇಕಾಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 42ನೇ ಪ್ರಶ್ನೆ. ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಸ್ಥಾಪನೆಗೆ ಯಾರು ಶಿಫಾರಸು ಮಾಡಿದ್ದಾರೆ ಅಂತ ಕೇಳ್ತಾರೆ. ಹೂ ರೆಕಮೆಂಡ್ ಟು ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಇನ್ ಎವ್ರಿ ಡಿಸ್ಟ್ರಿಕ್ಟ್ ಅಂತಂದ್ರೆ ನೋಡಿ ಇದನ್ನ ಪ್ರತಿ ಜಿಲ್ಲೆಗೆ ಅಂದ್ರೆ ಒಂದು ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಮಾಡ್ಬೇಕಂತ ಏನ್ ಮಾಡಿದ್ದಾರೆ, ಒಂದು ಬ್ಯಾಂಕ್ ಏನ್ ಮಾಡಿದೆ ಶಿಫಾರಸು ಮಾಡಿದೆ. ಯಾವ್ದಂದ್ರೆ ಅದು ನಬಾರ್ಡ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನೋಡ್ತಾ ಹೋಗೋಣ. ಏನಂದ್ರೆ ನಬಾರ್ಡ್ ಸಂಸ್ಥೆಯ ಸಲಹೆಯಂತೆ ಅಥವಾ ಶಿಫಾರಸಿನಂತೆ ಪ್ರತಿ ಜಿಲ್ಲೆ ಏನಂತಂದ್ರೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಸ್ಥಾಪಿಸಲು ಏನ್ ಮಾಡಿದ್ದಾರೆ ಅಂದ್ರೆ RBIಗೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಏನ್ ಮಾಡಿದ್ರೆ ಅಂದ್ರೆ ಪ್ರಸ್ತಾವನೆ ಸಲ್ಲಿಸ್ತೀವಿ ಅಂತ ಏನ್ ಮಾಡಿದ್ದಾರೆ ಈ ಬಜೆಟ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ಓಕೆ, ಇನ್ನು ನಬಾರ್ಡ್ ಬಗ್ಗೆ ನೋಡಿದ್ರೆ ನಬಾರ್ಡ್ ಇದೆಯಲ್ಲ ಇದೊಂದು ನ್ಯಾಷನಲ್ ಬ್ಯಾಂಕ್ ಫಾರ್ ದಿ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಓಕೆ, ಇದೊಂದು ಅಫೆಕ್ಸ್ ಬ್ಯಾಂಕ್ ಆಗಿದೆ. ವಿಶೇಷವಾಗಿ ಬಂದಾಗ ನಮ್ಮ ದೇಶದಲ್ಲಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಬಂಧಪಟ್ಟ ಬ್ಯಾಂಕ್ ಆಗಿದೆ. ಓಕೆ, ಇದು ಸ್ಥಾಪನೆ ಆಗಿದೆ ಅಂದ್ರೆ 1982 ಸ್ಥಾಪನೆ ಆಗುತ್ತೆ ಅಂಡರ್ ದ ಯಾವುದು ನಬಾರ್ಡ್ ಆಕ್ಟ್ ಆಫ್ ದಿ 1981 ಅಲ್ಲಿ. ಇದರ ಕೇಂದ್ರ ಕಚೇರಿ ಇದೆ ಮಹಾರಾಷ್ಟ್ರದ ಮುಂಬೈಯಲ್ಲಿ. ಇದರ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ ಮಿಸ್ಟರ್ ಶಾಜಿ ಕೆವಿ ಅವರಾಗಿದ್ದಾರೆ.
ಈ ಬ್ಯಾಂಕ್ ಇದೆಯಲ್ಲದಕ್ಕೆ ಅಂದ್ರೆ 100% ಫಂಡ್ ಮಾಡಿರೋದು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಿದೆ, ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ನಬಾರ್ಡ್ ಏನಂದ್ರೆ ಪ್ರತಿ ಜಿಲ್ಲೆ ಅಂತಂದ್ರೆ ಒಂದು ಜಿಲ್ಲಾ ಸಹಕಾರ ಕೇಂದ್ರ ರಚನೆ ಮಾಡ್ಬೇಕಂತ ಏನ್ ಮಾಡಿದೆ, ಸಲಹೆ ಕೊಟ್ಟಿದೆ. ಅದನ್ನ ಈಗ ಏನ್ ಮಾಡಿದ್ರೆ RBI ಗೆ ಪ್ರಪೋಸಲ್ ಕಳಿಸಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಯಾವ್ದಂತಂದ್ರೆ ಅದು ಶಿಫಾರಸ್ ಮಾಡಿದ್ದು ನಬಾರ್ಡ್ ಆಗಿದೆ, ಅಥವಾ ಸಲಹೆ ಕೊಟ್ಟಿದ್ದು ಯಾವ್ದಂದ್ರೆ ನಬಾರ್ಡ್ ಆಗಿದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 43ನೇ ಪ್ರಶ್ನೆ, ದೀಪಿಕಾ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಅಥವಾ ಶಿಷ್ಯ ವೇತನ ಅಂತ ಕರಿತೀವಿ ಕನ್ನಡದಲ್ಲಿ. ಓಕೆ, ದೀಪಿಕಾ ವಿದ್ಯಾರ್ಥಿ ಶಿಷ್ಯ ವೇತನವನ್ನ ಡ್ಯಾಶ್ ತರಗತಿಯ ವಿದ್ಯಾರ್ಥಿಗಳಿಗೆ ಕೊಡಲಾಗುವುದು ಅಂತ ಕೊಟ್ಟಿದ್ದಾರೆ. ಅದು ಇಂಗ್ಲಿಷ್ ಅಲ್ಲಿ ನೋಡಿ, ದೀಪಿಕಾ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಇಸ್ ಗಿವನ್ ಟು ದಿ ಡ್ಯಾಶ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅಂತ ಕೇಳ್ತಾರೆ. ಇದನ್ನ ಯಾರೆಲ್ಲ 10ನೇ ಮತ್ತು 12ನೇ ಕ್ಲಾಸ್ ಉತ್ತೀರ್ಣರಾಗಿರ್ತಾರೆ ಅವ್ರಿಗೆ ಏನಂದ್ರೆ ಉನ್ನತ ಶಿಕ್ಷಣಕ್ಕಾಗಿ ಅಂದ್ರೆ ಈ ಒಂದು ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಉನ್ನತ ಶಿಕ್ಷಣ ಅಥವಾ ಹೈಯರ್ ಎಜುಕೇಶನ್ ಸ್ಟೂಡೆಂಟ್ಗಳಿಗೆ ಕೊಡುವಂತ ಒಂದು ಸ್ಕಾಲರ್ಶಿಪ್ ಆಗಿದೆ. ಅದು ದೀಪಿಕಾ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಅಥವಾ ದೀಪಿಕಾ ವಿದ್ಯಾರ್ಥಿ ವೇತನ ಅಂತ ಕರಿತೀವಿ ನಾವು. ಹೌದಾ, ನೋಡ್ತಾ ಹೋಗೋಣ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ, ಸರಕಾರಿ ಶಾಲಾ ಕಾಲೇಜುಗಳಲ್ಲಿ 10 ಮತ್ತು 12ನೇ ತರಗತಿಯನ್ನ ವ್ಯಾಸಂಗ ಮಾಡಿ 2025-26ನೇ ಸಾಲಿನಿಂದ ಉನ್ನತ ಶಿಕ್ಷಣವನ್ನ ಮುಂದುವರಿಸುತ್ತಿರುವಂತಹ ಸುಮಾರು 37 ವಿದ್ಯಾರ್ಥಿಗಳು ಏನ್ ಮಾಡ್ತಿದ್ರೆ ವಾರ್ಷಿಕವಾಗಿ 30,000 ರೂಪಾಯಿಗಳ ವಿದ್ಯಾರ್ಥಿ ವೇತನ ಇಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮುಖಾಂತರ ಕೊಡ್ತೀವಿ ಅಂತ ಹೇಳ್ತಾರೆ. ಏನು ಉಳಿದಂತ ವಿದ್ಯಾರ್ಥಿ ಇರ್ತಾರೆ ಅವ್ರಿಗೆ ಅಂದ್ರೆ ಯಾವುದು ದೀಪಿಕಾ ವಿದ್ಯಾರ್ಥಿ ವೇತನ ಮುಖಾಂತರ ಇದ್ರೆ ಅವ್ರಿಗೆ ಸೊ ಒಂದು ಸ್ಕಾಲರ್ಶಿಪ್ ಅನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಓಕೆನಾ, ಸೊ ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಎಸ್, ವೆರಿ ಇಂಪಾರ್ಟೆಂಟ್. 44ನೇ ಪ್ರಶ್ನೆ, ವಚನ ವಿಶ್ವವಿದ್ಯಾಲಯವನ್ನ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ವೆರ್ ಇಸ್ ಪ್ಲಾನ್ ಟು ಎಸ್ಟಾಬ್ಲಿಷ್ ದ ವಚನ ಯೂನಿವರ್ಸಿಟಿ ಅಂತ. ಅದು ಎಲ್ಲಿ ಅಂದ್ರೆ ಅದನ್ನ ಎಲ್ಲಿ ಅಂತಂದ್ರೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ. ವೆರಿ ಇಂಪಾರ್ಟೆಂಟ್. ಎಲ್ಲಿ? ಸೊ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅಂತಂದ್ರೆ ಒಂದು ಖಾಸಗಿ ಏನ್ ಮಾಡಕಂದ್ರೆ ವಿಶ್ವವಿದ್ಯಾಲಯ ಮಾಡಕ್ಕೆ ಅಂದ್ರೆ ಈ ಗೌರ್ಮೆಂಟ್ ಅಲ್ಲಿ ಈ ಒಂದು ಬಜೆಟ್ ಅಲ್ಲಿ ಸೊ ಅನೌನ್ಸ್ ಮಾಡಿದ್ದಾರೆ. ಓಕೆ, ಯಾವುದು? ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ. ಸೊ ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಏನು? ಬಸವ ಕಲ್ಯಾಣದಲ್ಲಿ ಅಂದ್ರೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಖಾಸಗಿ ವಚನ ವಿಶ್ವವಿದ್ಯಾಲಯ ಮಾಡಕ್ಕೆ ಅಂದ್ರೆ ಏನ್ ಮಾಡಿದ್ದಾರೆ, ಸುಮಾರು 25 ಎಕರೆ ಜಮೀನನ್ನ ಈ ಒಂದು ಬಜೆಟ್ ಕೊಡ್ತೀವಿ ಅಂತ ಏನ್ ಮಾಡಿದ್ದಾರೆ, ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಓಕೆ, ಗೊತ್ತಲ್ವಾ? ವಚನ ಅಂದ ತಕ್ಷಣ ಗೊತ್ತಾಗುತ್ತೆ ಯಾರು? ಬಸವಣ್ಣನವರಲ್ವಾ? ವಚನ ಕ್ರಾಂತಿ ಅಂತ ಕರಿತೀವಿ, ಅಥವಾ ಏನಂತಾರೆ ವಚನ ಕ್ರಾಂತಿ ಅಂದ್ರೆ ಒಂದು ಏನಂದ್ರೆ ಸಾಮಾನ್ಯ ಜನರನ್ನೇ ಅವರ ನಾಯಕರಾಗಿ ಮಾಡ್ಕೊಂಡಂತ ಒಂದು ಸಾಹಿತ್ಯ ಅಂದ್ರೆ ನಾವು ವಚನ ಸಾಹಿತ್ಯ ಅಂತ ಕರೀತಾರೆ. ಇದರ ಪ್ರಮುಖರು ಬಂದಾಗ ಬಸವಣ್ಣರಿದ್ದಾರೆ, ಅಲ್ಲಮ್ಮ ಪ್ರಭುಗಳಿದ್ದಾರೆ, ಅಕ್ಕ ಮಾಧವಿ ಇದ್ದಾರೆ. ಹೌದಾ? ಹಾಗಾಗಿ ಗೊತ್ತಿರಬೇಕಾಗುತ್ತೆ. ಇನ್ನು ಗೊತ್ತಿರಲಿ ನಿಮಗೆ ಏನು ಬಸವಣ್ಣ ಇದಾರಲ್ಲ, ಏನ್ ಮಾಡ್ತಾರೆ ಲಾಸ್ಟ್ ಬಜೆಟ್ ಅವ್ರನ್ನ ಬಸವಣ್ಣನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ. ಬಸವಣ್ಣವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಕೂಡ ಘೋಷಣೆ ಮಾಡಿದರೆ ಒಂದು ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಅದು ಮೆನ್ಷನ್ ಮಾಡಿದ್ದೀನಿ ಆಲ್ರೆಡಿ. ಹೌದಾ? ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 45ನೇ ಪ್ರಶ್ನೆ, ರೋಹಿತ್ ವೆಮುಲ್ ಕಾಯ್ದೆಯು ಡ್ಯಾಶ್ಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ನೋಡಿ, ಏನು ಈ ಒಂದು ಬಜೆಟ್ ಇದೆಯಲ್ಲ ಅದರಲ್ಲಿ ಒಂದು ಹೆಸರು ಮೆನ್ಷನ್ ಮಾಡ್ತಾ ಹೋಗ್ತಾರೆ, ರೋಹಿತ್ ವೆಮುಲ್ ಅಂತ. ದ ರೋಹಿತ್ ವೆಮುಲ್ ಆಕ್ಟ್ ಈಸ್ ಸೆಲೆಕ್ಟ್ ಅಂತ ಕೇಳ್ತಾರೆ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ರೋಹಿತ್ ವೆಮುಲ್ ಅವರ ಹೆಸರಲ್ಲಿ ಒಂದು ಕಾಯ್ದೆ ತರ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಆ ಕಾಯ್ದೆ ಎದಕ್ಕೆ ಸಂಬಂಧಪಟ್ಟಿದೆ ನೋಡ್ತಾ ಹೋಗೋಣ. ನೋಡಿ, ಅದೇನಂದ್ರೆ ಯಾರೆಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಜಾತಿಯ ಆಧಾರದ ಮೇಲೆ ವಿಶ್ವವಿದ್ಯಾಲಯಗಳಲ್ಲಿ ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಶೋಷಣೆ ಆಗುತ್ತಲ್ಲ, ಅದರಿಂದ ವಿದ್ಯಾರ್ಥಿಗಳ ರಕ್ಷಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಬಿಲ್ ತರ್ತೀವಿ ಅಂತ ಹೇಳಿದ್ರೆ ಆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ನಾವು ರೋಹಿತ್ ವೆಮುಲ್ ಆಕ್ಟ್ ಅಂತ ಕರೀತಾರೆ. ಅಂದ್ರೆ ಪ್ರೊಟೆಕ್ಟಿಂಗ್ ದ ಸ್ಟೂಡೆಂಟ್ಸ್ ಫ್ರಮ್ ದಿ ಸೋಷಿಯಲ್ ಅಂಡ್ ಎಜುಕೇಶನಲ್ ಎಕ್ಸ್ಪ್ಲೋಟೇಷನ್ ಯೂನಿವರ್ಸಿಟೀಸ್ ಆನ್ ದ ಬೇಸಿಸ್ ಆಫ್ ದಿ ಕ್ಯಾಸ್ಟ್. ಓಕೆ, ದಟ್ ಆಕ್ಟ್ ಈಸ್ ಕಾಲ್ಡ್ ದ ರೋಹಿತ್ ವೆಮುಲ್ ಆಕ್ಟ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಯಾಕೆ ರೋಹಿತ್ ವೆಮುಲ್ ಯಾರು ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಇವ್ರೇನಂದ್ರೆ ಮೂಲತಃ ಆಂಧ್ರ ಪ್ರದೇಶದವರಾಗಿರ್ತಾರೆ. ಅಲ್ಲೊಬ್ರು PhD ಸ್ಟೂಡೆಂಟ್ ಇದ್ರು. ಇವ್ರಿಗೆ ಏನಂದ್ರೆ ಆಕ್ಚುಲಿ ಜಾತಿ ಆಧಾರದ ಮೇಲೆ ಸಾಕಷ್ಟು ಒಂದು ಶೋಷಣೆ ಏನ್ ಮಾಡ್ತಾರೆ ಅಂದ್ರೆ ಫೈನಲ್ ಆಗಿ ಇವರು ಏನ್ ಮಾಡ್ತಾರೆ, ಸೂಸೈಡ್ ಮಾಡ್ಕೊಂಡು ಡೆತ್ ಆಗ್ತಾರೆ. ಅವರೇ ರೋಹಿತ್ ವೆಮುಲ್ ಅಂತ ಇಲ್ಲಿ ಕಾಣಿಸ್ತಾರೆ ಇಮೇಜ್ ಇವರೇ ರೋಹಿತ್ ವೆಮುಲ್ ಅಂತ. ಹಾಗಾಗಿ ಅವ್ರ ಹೆಸರೇನೆಂದ್ರೆ ನಮ್ಮ ರಾಜ್ಯದಲ್ಲಿ ರಾಜ್ಯದ ಎಲ್ಲಾ ಸರ್ಕಾರಿ, ಖಾಸಗಿ ಮತ್ತು ಡೀಮ್ಡ್ ವಿಶ್ವವಿದ್ಯಾಲಯಗಳಲ್ಲಿ ಜಾತಿ ಆಧಾರದ ಮೇಲೆ ವಿದ್ಯಾರ್ಥಿಗಳ ಮೇಲೆ ನಡೆಯುವಂತಹ ಶೈಕ್ಷಣಿಕ, ಎಜುಕೇಶನಲ್ ಮತ್ತು ಸಾಮಾಜಿಕ ದೌರ್ಜನ್ಯವನ್ನ ಅಂದ್ರೆ ಎಜುಕೇಶನ್ ಅಂಡ್ ಸೋಷಿಯಲ್ ಎಕ್ಸ್ಪ್ಲೋಟೇಷನ್ ಗಳನ್ನ ನಿಲ್ಲಿಸಲು ರೋಹಿತ್ ವೆಮುಲ್ ಕಾಯ್ದೆಯನ್ನ ಜಾರಿಗೆ ತರುತ್ತೆ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಹಾಗಾಗಿ ರೋಹಿತ್ ವೆಮುಲ್ ಅಂದ್ರೆ ಏನಂದ್ರೆ ಇವರು ಮೂಲತಃ ಆಂಧ್ರ ಪ್ರದೇಶದವರಾಗಿದ್ದಾರೆ. ಓಕೆ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 46ನೇ ಪ್ರಶ್ನೆ, ಕರ್ನಾಟಕ ಬಜೆಟ್ 2026 ಪ್ರಕಾರ ಅಕ್ಕ ಪಡೆ ಯೋಜನೆಯನ್ನ ಯಾವ ಇಲಾಖೆಯೊಂದಿಗೆ ಸಹಕರಿಸಲು ಸ್ಥಾಪಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ ಆಫ್ 2026 ದ ಅಕ್ಕ ಪಡೆ ಸ್ಕೀಮ್ ಈಸ್ ಎಸ್ಟಾಬ್ಲಿಷ್ ಟು ಕೋಆಪರೇಷನ್ ವಿತ್ ದ ವಿಚ್ ಡಿಪಾರ್ಟ್ಮೆಂಟ್ ಅಂತ ಕೇಳ್ತಾರೆ. ಓಕೆನಾ? ನೋಡಿ, ಇದು ಯಾವ್ದಂದ್ರೆ ಇದನ್ನ ಗೃಹ ಇಲಾಖೆ ಅಥವಾ ಹೋಮ್ ಡಿಪಾರ್ಟ್ಮೆಂಟ್ ನ ಸಹಕಾರ ಮುಖಾಂತರ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಅಕ್ಕ ಪಡೆ ಒಂದು ಸ್ಕೀಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ.
ಇದರ ಮುಖ್ಯ ಉದ್ದೇಶ ಅಂದ್ರೆ ಹೆಣ್ಣು ಮಕ್ಕಳ ರಕ್ಷಣೆ ಮಾಡುವಂಥದ್ದು ಈ ಒಂದು ಅಕ್ಕ ಪಡೆಯ ಮುಖ್ಯ ಉದ್ದೇಶವಾಗಿದೆ. ಇದನ್ನ ಯಾವುದು ಹೋಮ್ ಮಿನಿಸ್ಟ್ರಿ, ಹೋಮ್ ಡಿಪಾರ್ಟ್ಮೆಂಟ್ ಅಥವಾ ಗೃಹ ಇಲಾಖೆಯ ಒಂದು ಸಹಕಾರದೊಂದಿಗೆ ಈ ಒಂದು ಪಡೆಯನ್ನ ರಚನೆ ಮಾಡ್ತಾ ಹೋಗ್ತಾರೆ. ವಿತ್ ಇನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ ನಾವು. ಓಕೆನಾ? ಎಸ್, ನೋಡ್ತಾ ನೋಡಿ. ಮಹಿಳೆಯರು ಹಾಗೂ ಮಕ್ಕಳಿಗೆ ಸಂಕಷ್ಟದ ಸಂದರ್ಭಗಳಲ್ಲಿ ನೋಡಿ, ಮಹಿಳೆಯರು ಬರ್ತಾರೆ, ಜೊತೆಗೆ ಮಕ್ಕಳು ಕೂಡ ಕವರ್ ಮಾಡ್ತಾ ಹೋಗ್ತಾರೆ ಈ ಒಂದು ಸ್ಕೀಮ್ ಅಲ್ಲಿ. ಸಂಕಷ್ಟ ಸಂದರ್ಭದಲ್ಲಿ ತಕ್ಷಣದ ರಕ್ಷಣೆ ನೀಡುವ ಉದ್ದೇಶದಿಂದ ಅಕ್ಕ ಪಡೆ ಯೋಜನೆಯನ್ನ ಗೃಹ ಇಲಾಖೆಯ ಸಹಯೋಗದೊಂದಿಗೆ ಅಂದ್ರೆ ಎಲ್ಲಾ ಜಿಲ್ಲೆಗಳು, ವೆರಿ ಇಂಪಾರ್ಟೆಂಟ್, ಆಲ್ ಡಿಸ್ಟ್ರಿಕ್ಟ್ಸ್ ಆಫ್ ದಿ ಕರ್ನಾಟಕ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಅಕ್ಕ ಪಡೆಯನ್ನ ಅನುಷ್ಠಾನಗೊಳಿಸ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಹೋಮ್ ಡಿಪಾರ್ಟ್ಮೆಂಟ್ ಅಥವಾ ಗೃಹ ಇಲಾಖೆಯ ಸಹಕಾರದೊಂದಿಗೆ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 47ನೇ ಪ್ರಶ್ನೆ. ಸ್ಟೆಮಿ ಕಾರ್ಯಕ್ರಮವು ಡ್ಯಾಶ್ಗೆ ಸಂಬಂಧಪಟ್ಟಂತ ಕೇಳ್ತಾರೆ. ಓಕೆ, ದ ಸ್ಟೆಮಿ ಪ್ರೋಗ್ರಾಮ್ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ, ಈ ಸ್ಟೆಮಿ ಕಾರ್ಯಕ್ರಮ ಇದೆಯಲ್ಲ, ಇದರ ಮುಖ್ಯ ಉದ್ದೇಶ ಅಂದ್ರೆ ಯಾವುದು ಹೃದಯಾಘಾತದ ತುರ್ತು ಪರಿಸ್ಥಿತಿಗಳನ್ನ ನಿರ್ವಹಿಸುವಂತದ್ದು ಈ ಒಂದು ಸ್ಟೆಮಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸೊ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಮ್ಯಾನೇಜಿಂಗ್ ದ ಎಮರ್ಜೆನ್ಸೀಸ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಅಂದ್ರೆ ಏನ್ ಮಾಡುತ್ತೆ, ಈ ಒಂದು ಸ್ಟೆಮಿ ಪ್ರೋಗ್ರಾಮ್ ನ ಒಂದು ಮುಖ್ಯ ಉದ್ದೇಶ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನೋಡ್ತಾ ಹೋಗೋಣ. ಸೊ ಏನಂದ್ರೆ ಹೃದಯದ ತುರ್ತು ಪರಿಸ್ಥಿತಿಗಳನ್ನು ನಿರ್ವಹಿಸಲು ಒಂದು ಸ್ಟೆಮಿ ಕಾರ್ಯಕ್ರಮ ಅಂತ ಕರೀತಾರೆ. ಸ್ಟೆಮಿ ಅಂದ್ರೆ ಸೆಗ್ಮೆಂಟ್ ಎಲಿವೇಶನ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಕರೀತಾರೆ. ಓಕೆ, ಅದರಲ್ಲಿ ಏನ್ ಮಾಡ್ತಾರೆ, ಸುಮಾರು 9.4 ಲಕ್ಷ ECG ಗಳನ್ನ ಮಾಡಲಾಗಿದ್ದು ಸುಮಾರು 13,933 ತೀವ್ರ ಹೃದಯಾಘಾತಗಳನ್ನು ಪತ್ತೆ ಹಚ್ಚಿ ಅವರಲ್ಲಿ ಸೊ ಏನಂದ್ರೆ ಈ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಅದನ್ನೆಂದ್ರೆ ಇದ್ರ ಮುಖ್ಯ ಉದ್ದೇಶ ಅಂದ್ರೆ ಹಾರ್ಟ್ ಅಟ್ಯಾಕ್ ಅನ್ನ ಒಂದು ಎಮರ್ಜೆನ್ಸಿ ಸಿಚುವೇಷನ್ ನಿರ್ವಹಣೆ ಮಾಡೋಕೆ ಈ ಒಂದು ಸಿಸ್ಟಮ್ ಕಾರ್ಯಕ್ರಮ ಮಾಡ್ತಾ ಹೋಗ್ತಾರೆ. ಅದನ್ನ ST ಅಥವಾ ಸ್ಟೆಮಿ ಸ್ಕೀಮ್ ಅಂತ ಕರೀತಾರೆ. ಸ್ಟೆಮಿ ಅಂದ್ರೆ ಸೆಗ್ಮೆಂಟ್ ಎಲಿವೇಶನ್ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂತ ಕರೀತಾರೆ, ಕಾರ್ಯಕ್ರಮ ಅಂತ ಕರೀತಾರೆ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. 48ನೇ ಪ್ರಶ್ನೆ. ಸಮಸ್ತ ಮೊಬೈಲ್ ಅಪ್ಲಿಕೇಶನ್ ಡ್ಯಾಶ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ದ ಸಮಸ್ತ ಮೊಬೈಲ್ ಅಪ್ಲಿಕೇಶನ್ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ, ಏನು ಈ ಸಮಸ್ತ ಮೊಬೈಲ್ ಅಪ್ಲಿಕೇಶನ್ ಇದೆಯಲ್ಲ, ಇದೇನಂದ್ರೆ ವಿಶೇಷವಾಗಿ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಒಂದು ಏನಾಗಿದೆ, ಮೊಬೈಲ್ ಅಪ್ಲಿಕೇಶನ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ. ಅದು ಹೆಲ್ತ್ ಡಿಪಾರ್ಟ್ಮೆಂಟ್. ನೋಡಿ, ನೋಡ್ತಾ ಹೋಗೋಣ. ಏನಂದ್ರೆ ಈ ಸಮಸ್ತ ಒಂದು ಮೊಬೈಲ್ ಅಪ್ಲಿಕೇಶನ್ ಇದೆಯಲ್ಲ, ಇದರ ಮುಖಾಂತರ ಅಂದ್ರೆ ಎಲ್ಲಿ ಆರೋಗ್ಯ ಇಲಾಖೆಯ ಎಲ್ಲಾ ಕ್ಷೇತ್ರ ಸಿಬ್ಬಂದಿ ನಿರ್ವಹಿಸುತ್ತಿರುವಂತಹ ಒಂದು ಕಾರ್ಯಗಳೇಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಇದರ ಮುಖಾಂತರ ಒಂದು ಡಿಜಿಟಲೈಸ್ ಮಾಡ್ತಾರೆ. ಈ ಒಂದು ಮೊಬೈಲ್ ನ ಮುಖ್ಯ ಉದ್ದೇಶವಾಗಿದೆ. ಹೌದಾ? ಯಾರೆಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿರುವಂತ ಸ್ಟಾಫ್ಸ್ ಇರ್ತಾರಲ್ಲ, ಅವರ ಕಾರ್ಯವನ್ನ ಪ್ರತಿಯೊಂದು ಏನಾದ್ರೆ ಆಕ್ಚುಲಿ ಡಿಜಿಟಲೈಸ್ ಮಾಡೋದು ಈ ಒಂದು ಸಮಸ್ತ ಮೊಬೈಲ್ ಅಪ್ಲಿಕೇಶನ್ ಮುಖ್ಯ ಉದ್ದೇಶವಾಗಿದೆ ಅಥವಾ ಅದರ ಒಂದು ಗೋಲ್ ಆಗಿದೆ ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 49ನೇ ಪ್ರಶ್ನೆ. ಕರ್ನಾಟಕ ಬಜೆಟ್ 2026-27 ಪ್ರಕಾರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಎಲ್ಲಿ ಸ್ಥಾಪಿಸಲು ಘೋಷಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಅಲ್ವಾ? According to budget of Karnataka 2026-27, where is planned to establish super speciality hospital ಅಂದ್ರೆ ನೋಡಿ, ಇಲ್ಲಿ ಅಂದ್ರೆ ಅದು ಯಾವುದು ಕಾರವಾರ ಮತ್ತು ಯಾದಗಿರಿ ಜಿಲ್ಲೆ ಅಂತಂದ್ರೆ ಸುಮಾರು ಈ ಒಂದು ಎರಡು ಕಡೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನ ರಚನೆ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕಾರವಾರ ಅಂಡ್ ಯಾದಗಿರಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೋಡ್ತಾ ನೋಡಿ, ಕಾರವಾರ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು ತಲಾ 100 ಕೋಟಿ ವೆಚ್ಚದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಮಾಡ್ತೀವಿ ಅಂತ ಹೇಳ್ತಾರೆ. ಅದೆಲ್ಲಿ ಕಾರವಾರ ಮತ್ತೆ ಯಾದಗಿರಿ ಜಿಲ್ಲೆಯಲ್ಲಿ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ 50ನೇ ಪ್ರಶ್ನೆ. ಕರ್ನಾಟಕ ಬಜೆಟ್ 2026-27 ಪ್ರಕಾರ ವಿಕ್ಟೋರಿಯಾ ಆಸ್ಪತ್ರೆಗೆ ಯಾರ ಹೆಸರನ್ನ ನಾಮಕರಣ ಮಾಡಲು ಯೋಜಿಸಲಾಗಿದೆ ಅಥವಾ ಘೋಷಿಸಲಾಗಿದೆ ಕೊಟ್ಟಿದ್ದಾರೆ. According to budget of Karnataka 2026-27, whose name is planned to rename to Victoria Hospital ಅಂದ್ರೆ ಅದು ಯಾರಂದ್ರೆ ನಮ್ಮ ಕರ್ನಾಟಕದ ಮಾಜಿ ಶಾಸಕರಾಗಿರುವಂತ ಶಾಂತವೇರಿ ಗೋಪಾಲ್ ಗೌಡ್ರು ಇದ್ರಲ್ಲ, ಸೊ ಹಿಂದಿನ ಕಾಲದಲ್ಲಿ ಅವ್ರ ಹೆಸರನ್ನು ಏನ್ ಮಾಡಿದ್ರೆ ವಿಕ್ಟೋರಿಯಾ ಆಸ್ಪತ್ರೆ ಇಡಬೇಕಂತ ಹೇಳಿದ್ದಾರೆ. ಸೊ ಇಡಬೇಕಂತ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಶಾಂತವೇರಿ ಗೋಪಾಲ ಗೌಡ್ರ ಹೆಸರನ್ನ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಏನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯನ್ನ ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಅಂತ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಮರುನಾಮಕರಣ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಇದರಲ್ಲಿ ಇವರೇ ಶಾಂತವೇರಿ ಗೋಪಾಲಗೌಡರು, ಗೊತ್ತಿರಬೇಕಾಗುತ್ತೆ, ರೈಟ್? ಎಸ್, ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 51ನೇ ಪ್ರಶ್ನೆ. ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಗಂಗಾ ಕಲ್ಯಾಣ ಇರಿಗೇಷನ್ ಸ್ಕೀಮ್ ಅಂತ ಕೇಳ್ತಾ ಹೋಗ್ತಾರೆ. ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟ್, ಈ ಯೋಜನೆಯಡಿ ಎಲ್ಲಾ ಜಿಲ್ಲೆಗಳಿಗೆ ಸಾಲದ ಮೊತ್ತ 5 ಲಕ್ಷ ಅಂತ ಕೊಟ್ಟಿದ್ದಾರೆ. ಅಲ್ಲ, ಸೊ ಬೇರೆ ಬೇರೆ ಆಗಿರುತ್ತೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗಿದೆ.
ಹೌದಾ. ಅಂಡರ್ ದ ಸ್ಕೀಮ್ ಲೋನ್ ಅಮೌಂಟ್ ಈಸ್ 5 lakh ಟು ಆಲ್ ಡಿಸ್ಟ್ರಿಕ್ಟ್ಸ್ ಅಂತ ಇದೆ. ಇದು ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಗೆ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಎರಡನೇದು ಸಾಲದ ಮೊತ್ತದ ಬಡ್ಡಿ ಬಂದು 2% ಅಂತ ಕೊಡ್ತಾರೆ. ಅಲ್ಲ, ಎಷ್ಟಾಗಿರುತ್ತೆ? 4% ಇರುತ್ತೆ. ಏನು ಸಾಲ ಕೊಡ್ತಾರಲ್ಲ, ಎಷ್ಟು ಕಟ್ಟಬೇಕದು? 4% ಇಂಟ್ರೆಸ್ಟ್ ಅಲ್ಲಿ ಸಾಲ ಕಟ್ಟಬೇಕಾಗುತ್ತೆ. ಹಾಗಾಗಿ ಎರಡನೇ ಹೇಳಿಕೆ ಕೂಡ ತಪ್ಪಾಗಿದೆ. ಓಕೆ. ಮೂರನೇ ನೋಡಿ, ಅರ್ಜಿದಾರರು 10 ಎಕರೆಗಿಂತ ಹೆಚ್ಚು ಭೂಮಿನ ಹೊಂದಿರಬೇಕಂತ ಕೊಟ್ಟಿದ್ರೆ. ಅಲ್ಲ, ಅವರು 2 ಎಕರೆ ಅಷ್ಟು ಹೊಂದಿರಬೇಕಾಗುತ್ತೆ, 10 ಎಕರೆ ಅಲ್ಲ. ಸೊ ಹಾಗಾಗಿ ಮೂರನೇ ಕೂಡ ತಪ್ಪಾಗುತ್ತೆ. ಹಾಗಾಗಿ ನಮಗೆ ಏನು ಆಪ್ಷನ್ ಡಿ ಇದೆಯಲ್ಲ, ಮೇಲಿನವುಗಳು ಯಾವುದು ಅಲ್ಲ, ಯಾವುದು ಸರಿಯಾಗಿಲ್ಲ, ಎಲ್ಲವೂ ಕೂಡ ತಪ್ಪಾಗಿದೆ. ಸೊ ಆಪ್ಷನ್ ಸಿ ಆಗುತ್ತೆ. ಸರಿ ಕೇಳಿದ್ರೆ ಆಪ್ಷನ್ ಡಿ ಆಗುತ್ತೆ. ಅಂದ್ರೆ ಮೇಲಿನವುಗಳು ಯಾವುದು ಕೂಡ ಅಲ್ಲ, ಸರಿ ಇಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಎಸ್. ನೋಡ್ತಾ ನೋಡಿ ಯಾಕೆ ಈ ಕ್ವಶನ್ ತಗೊಂಡಿದೆ ಅಂದ್ರೆ, ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡಗಳ ಇಲಾಖೆ ಅಡಿಯಲ್ಲಿ ಬರುವಂತ ಏನು ನಿಗಮಗಳಿದೆಯಲ್ಲ, ಅಲ್ಲಿ ಏನ್ ಮಾಡ್ತಾರೆ, ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದನ್ನ ಗಂಗಾ ಕಲ್ಯಾಣ ಯೋಜನೆ ಅಂತ ಕರೀತಾರೆ. ಇದೊಂದು ನೀರಾವರಿ ಯೋಜನೆ ಆಗಿದೆ. ಇದರ ಮುಖಾಂತರ ಏನ್ ಮಾಡ್ತಾರೆ, ರೈತರ ಹೊಲಗಳಿಗೆ ಕೊಳವೆ ಬಾವಿಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಹಾಕಿಸ್ಕೊಡ್ತಾರೆ. ಅದಕ್ಕೇನು ಒಂದು ಕರೆಂಟ್ ಎಲೆಕ್ಟ್ರಿಸಿಟಿ ಕೊಡ್ಬೇಕಾಗಿತ್ತಲ್ವಾ, ಅದಕ್ಕೆ ಏನ್ ಮಾಡಿದ್ರೆ ಅಮೌಂಟ್ ಮೊದಲು 75,000 ಇತ್ತು. ಈಗ ಏನ್ ಮಾಡಿದ್ರೆ ಅದನ್ನ 1.5 ಲಕ್ಷ ಮಾಡಿದ್ದಾರೆ, ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಈ ಸ್ಕೀಮ್ ನ್ಯೂಸ್ ಅಲ್ಲಿ ಇದೆ. ಅದು ಗಂಗಾ ಕಲ್ಯಾಣ ಯೋಜನೆ ಅಂತ ಕರೀತಾರೆ. ನೋಡ್ತಾ ಹೋಗೋದ್ರ ಬಗ್ಗೆ. ಎಸ್, ಗಂಗಾ ಕಲ್ಯಾಣ ಯೋಜನೆ ಇದೆಯಲ್ಲ, ಇದಂದ್ರೆ ಸಾಮಾನ್ಯವಾಗಿ ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸುವುದು ಈ ಸ್ಕೀಮ್ನ ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ಬೋರ್ವೆಲ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ನೋಡಿ, ಏನು ಬೆಂಗಳೂರು ಉತ್ತರ, ದಕ್ಷಿಣ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಏನು 7 ಜಿಲ್ಲೆಗಳಿದೆಯಲ್ಲ, ಯಾರೆಲ್ಲ ಇಲ್ಲಿ ಬೋರ್ ಹಾಕ್ಸ್ಕೊತಾರೆ ಅವ್ರಿಗೆ ಎಷ್ಟು ಕೊಡ್ತಾರೆ ಅಮೌಂಟು? 4,75,000 ಕೊಡ್ತಿದ್ರು. ಹೌದಾ. ಅದರಲ್ಲಿ ಏನಂದ್ರೆ 3 ಲಕ್ಷ ಏನಕ್ಕಂದ್ರೆ ಪಂಪ್ ಸೆಟ್ ಹಾಕ್ಲಿಕ್ಕೆ ಬೇಕಾಗಿ ಡ್ರಿಲ್ಲಿಂಗ್ ಮಾಡಕ್ಕೆ ಪಂಪ್ ಸೆಟ್ಗೆ. ಅದೇ ರೀತಿ 75,000 ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಸೊ ವಿದ್ಯುತ್ ಎಲೆಕ್ಟ್ರಿಸಿಟಿ ಕೊಡಕ್ಕೆ 50,000 ಸಾಲ ಕೊಡ್ತಿರೋದು 4% ಇಂಟ್ರೆಸ್ಟ್ ಅಲ್ಲಿ. ಅದೇ ರೀತಿ ಏನು ಉಳಿದ ಜಿಲ್ಲೆಗಳಿದೆಯಲ್ಲ, 25 ಜಿಲ್ಲೆಗಳಲ್ಲಿ, ಅಲ್ಲಿ ಅಂದ್ರೆ ಅವ್ರಿಗೆ ಎಷ್ಟು ಕೊಡ್ತಿದ್ರು? 3,75,000 ಕೊಡ್ತಿದ್ರು. 2.5 ಲಕ್ಷ ಬಂದು ಬೋರ್ವೆಲ್ ಹಾಕ್ಲಿಕ್ಕೆ ಡ್ರಿಲ್ ಮಾಡಕ್ಕೆ, 75,000 ಏನ್ ಮಾಡ್ತಿತ್ತು ಅವರಿಗೆ ಎಲೆಕ್ಟ್ರಿಸಿಟಿ ಕೊಡಕ್ಕೆ, 50,000 ಸಾಲ ಕೊಡ್ತಿದ್ರು 4% ಇಂಟ್ರೆಸ್ಟ್ ಅಲ್ಲಿ. ಈಗ ಏನ್ ಮಾಡಿದ್ರೆ ಓನ್ಲಿ ಏನು ಸಮಾಜ ಕಲ್ಯಾಣ ಇಲಾಖೆ ಇದೆಯಲ್ಲ, ಮತ್ತೆ ಏನು ಪರಿಶಿಷ್ಟ ಪಂಗಡಗಳ ಇಲಾಖೆ ಏನು ಮಾಡಿದ್ದಾರೆ ಅಂದ್ರೆ 75,000 ಏನ್ ಮಾಡಿದ್ರೆ ಅದಕ್ಕೆ 1.5 ಲಕ್ಷ ಮಾಡಿದ್ದಾರೆ. ಯಾವುದಕ್ಕೆ? ಕರೆಂಟ್ ಕನೆಕ್ಷನ್ ಕೊಡಕ್ಕೆ ಆಗುತ್ತೆ. ಹಾಗಾಗಿ ಗೊತ್ತಿರಬೇಕಾಗುತ್ತೆ. ಸೆಸ್. ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲ ಹೇಳಿಕೆ ತಪ್ಪಾಗಿದೆ. ಹಾಗಾಗಿ ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 58ನೇ ಪ್ರಶ್ನೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕರ್ನಾಟಕದಲ್ಲಿ ಭೇಟಿ ನೀಡಿದ ಸ್ಥಳಗಳು ಯಾವಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸಸ್ ಡಾಕ್ಟರ್ BR ಅಂಬೇಡ್ಕರ್ ವಿಸಿಟೆಡ್ ಇನ್ ಕರ್ನಾಟಕ ಅಂತಂದ್ರೆ ಅದ್ಯಾವುದು? ಅವರೆಲ್ಲ ಪ್ಲೇಸ್ಗಳಿಗೆ, ಕಲಬುರಗಿ ವಿಸಿಟ್ ಮಾಡಿದ್ದಾರೆ, ವಿಜಯಪುರ ವಿಸಿಟ್ ಮಾಡಿದ್ದಾರೆ, ಬೆಳಗಾವಿ ವಿಸಿಟ್ ಮಾಡಿದ್ದಾರೆ, ಕೋಲಾರ ವಿಸಿಟ್ ಮಾಡಿದ್ದಾರೆ. ಹೌದಾ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲೆ ಎಲ್ಲವೂ ಕೂಡ ಸರಿಯಾಗುತ್ತೆ. ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಮೆನ್ಷನ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಭೇಟಿ ನೀಡುವಂತಹ ಸ್ಥಳಗಳಿರುವಂತಹ ಕಲಬುರಗಿ, ವಿಜಯಪುರ, ಬೆಳಗಾವಿ, ಕೋಲಾರ್ಗೆ ಅಂದ್ರೆ ವಿಸಿಟ್ ಮಾಡಿದ್ದಾರೆ. ಅಲ್ಲಿ ಏನ್ ಮಾಡ್ತಾರೆ ಅಂತ ಆ ಜಿಲ್ಲೆಗಳಲ್ಲಿ ಅವರ ಹೆಸರಲ್ಲಿ ಅಂದ್ರೆ CBSE ಪಠ್ಯಕ್ರಮದ 4 ಕ್ರೈಸ್ ವಸತಿ ಶಾಲೆಗಳನ್ನ ಪ್ರಾರಂಭ ಮಾಡ್ತಾರೆ ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 53ನೇ ಪ್ರಶ್ನೆ. ಕರ್ನಾಟಕ ಬಜೆಟ್ 2026-27 ಪ್ರಕಾರ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾರೆ. ಹೌದಾ. ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ ಆಫ್ 2026 ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟು, ಸಮಾಜ ಕಲ್ಯಾಣ ಇಲಾಖೆಯ ಸಹಕಾರದೊಂದಿಗೆ ಬೌದ್ಧ ಅಭಿವೃದ್ಧಿ ನಿಗಮವನ್ನ ಸ್ಥಾಪಿಸಲು ಘೋಷಿಸಲಾಗಿದೆ. ಓಕೆನಾ. ಫಸ್ಟ್ ಸ್ಟೇಟ್ಮೆಂಟ್ ಎಕ್ಸ್, ಇದು ಸರಿಯಾಗಿದೆ. ಎರಡನೇದು ಏನು ಬೌದ್ಧ ಧಮ್ಮಾಚಾರ್ಯರು ಇರ್ತಾರಲ್ವಾ, ಅವ್ರಿಗೆ ಏನ್ ಮಾಡ್ತಾರೆ ಅಂತ ಪ್ರತಿ ತಿಂಗಳು 6,000 ರೂಪಾಯಿ ಅಂದ್ರೆ ಗೌರವಧನ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಕೂಡ ಸರಿಯಾಗಿದೆ. ಇಲ್ಲಿ ಕೊಟ್ಟಂತ 2 ಹೇಳಿಕೆ ಆಪ್ಷನ್ ಸಿ 1 ಮತ್ತು 2 ಕೂಡ ಸರಿಯಾಗುತ್ತೆ. ಆಪ್ಷನ್ ಸಿ ಬೋತ್ 1 and 2 ಆರ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ. ಎಸ್. ನೋಡ್ತಾ ಹೋಗೋಣ. ಏನು ಬಜೆಟ್ ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಏನ್ ಮಾಡ್ತೀವಿ ಅಂತ ಹೇಳಿದರೆ ಅಡಿಯಲ್ಲಿ ಬೌದ್ಧ ಅಭಿವೃದ್ಧಿ ನಿಗಮವನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಬೌದ್ಧ ಧರ್ಮಾಚಾರ್ಯಗಳಿಗೆ 6,000 ರೂಪಾಯಿ ಅಂದ್ರೆ ಒಂದು ಮಾಸಿಕ ಗೌರವವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಇದು. ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕಲ್ಯಾಣ ಪಥ ಯೋಜನೆಯ ಕೇಂದ್ರ ಬಿಂದು ಯಾವುದು ಅಂತ ಕೇಳ್ತಾರೆ. 2 ಸ್ಕೀಮ್ ಮಾಡಿದ್ದಾರೆ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ. ಒಂದು ಕಲ್ಯಾಣ ಪಥ ಅಂತ ಇದೆ, ಇನ್ನೊಂದು ಪ್ರಗತಿ ಪಥ ಅಂತ ಇದೆ. ಏನು ಕಲ್ಯಾಣ ಪಥ ಸ್ಕೀಮ್ ಇದೆಯಲ್ಲ, ಇದರ ಮುಖ್ಯ ಉದ್ದೇಶ ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಗ್ರಾಮೀಣ ರಸ್ತೆ ಜಾಲಗಳನ್ನು ಸುಧಾರಿಸುವುದು ಈ ಒಂದು ಕಲ್ಯಾಣ ಪಥ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆ. ನೋಡ್ತಾ ನೋಡಿ, ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ 2 ಹೊಸ ಸ್ಕೀಮ್ ಮಾಡಿದ್ರು. ಯಾವ್ದು? ಒಂದು ಕಲ್ಯಾಣ ಪಥ ಅಂತ, ಇದು ಯಾವುದಕ್ಕೆ? ಇದು ಹೈದರಾಬಾದ್ ಕನ್ನಡ ಪ್ರದೇಶಕ್ಕೆ. ಅದೇ ರೀತಿ ಪ್ರಗತಿ ಪಥ ಇದೆಯಲ್ಲ, ಇದು ಇಡೀ ಕರ್ನಾಟಕದ ಅದರದೇ ಹೈದರಾಬಾದ್ ಕನ್ನಡ ಪ್ರದೇಶಕ್ಕೆ ಅಂದ್ರೆ ರಸ್ತೆಗಳ ನಿರ್ಮಿಸುವುದು ಈ 2 ಯೋಜನೆಗಳ ಮುಖ್ಯ ಉದ್ದೇಶವಾಗಿದೆ. ಎಸ್.
ನೋಡಿ ಯಾಕೆ ಈ ಎರಡು ಸ್ಕೀಮ್ ಅಂದ್ರೆ ಮತ್ತೆ ಮತ್ತೆ ಈ ಸ್ಕೀಮನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಏನಂದ್ರೆ ಕಲ್ಯಾಣ ಕರ್ನಾಟಕದ ರಸ್ತೆ ಅಭಿವೃದ್ಧಿಗಾಗಿ ಕಲ್ಯಾಣ ಪಥ ಯೋಜನೆ ಅಂದರೆ ಸುಮಾರು 1000 ಕೋಟಿ ವೆಚ್ಚದಲ್ಲಿ ಎಷ್ಟು 1125 ಕಿಲೋಮೀಟರ್ ಉದ್ದ ರಸ್ತೆಯನ್ನ ಮಾಡಕ್ಕೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ ಬಜೆಟ್ ಅಲ್ಲಿ. ನೆಕ್ಸ್ಟ್ ಏನಂದ್ರೆ ಮತ್ತೆ ಇನ್ನೊಂದು ಬಂದು ಪ್ರಗತಿ ಪಥ, ಇದಕ್ಕೆ ಎಷ್ಟು ನೋಡಿ 7110 ಕಿಲೋಮೀಟರ್ ಉದ್ದದ ರಸ್ತೆಗೆ ಸುಮಾರು ಅಂದ್ರೆ 5190 ಕೋಟಿ ಅಮೌಂಟ್ ಅನ್ನು ಕೂಡ ಈ ಬಜೆಟ್ ಅಲ್ಲಿ ವೆಚ್ಚಕ್ಕೆ ಅನ್ವಯಿಸ್ತಾ ಇದ್ದಾರೆ. ಸೊ ಹಾಗಾಗಿ ಗೊತ್ತಿರಬೇಕಾಗುತ್ತೆ ಕಲ್ಯಾಣ ಪಥ ಮತ್ತು ಪ್ರಗತಿ ಪಥದ ಎರಡು ಸ್ಕೀಮ್ಗಳು. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 55ನೇ ಪ್ರಶ್ನೆ. ಈ ಜನ್ಮ ಸಾಫ್ಟ್ವೇರ್ ಡ್ಯಾಶ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಈ ಜನ್ಮ ಸಾಫ್ಟ್ವೇರ್ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ ಹೆಸರಲ್ಲೇ ಹೇಳ್ತಿದೆ ಈ ಜನ್ಮ ಅಂದ್ರೆ, ಹೌದಾ? ಇದೇನಂದ್ರೆ ಇದು ನಮ್ಮ ರಾಜ್ಯದ ಒಂದು ಜನನ ಮರಣ ನೋಂದಣಿ ಮಾಡುವಂಥದ್ದು ಆಗಿರುವಂತಹ ಒಂದು ಸಾಫ್ಟ್ವೇರ್ ಆಗಿದೆ. ಇಟ್ಸ್ ಅ ಪ್ಲಾಟ್ಫಾರ್ಮ್, ಇಟ್ಸ್ ಅ ಸಾಫ್ಟ್ವೇರ್ ರಿಲೇಟೆಡ್ ಟು ದಿ ರಿಜಿಸ್ಟ್ರೇಷನ್ ಆಫ್ ದಿ ಬರ್ತ್ ಅಂಡ್ ಡೆತ್ಸ್ ಇನ್ ದಿ ಕರ್ನಾಟಕ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೋಡ್ತಾ ನೋಡಿ. ಸೊ ಏನು ಪ್ರಸ್ತುತ ಕೈಬರದಲ್ಲಿ ಹೋಗಿಸ್ತಿರುವಂತ ಏನು ದಾಖಲೆಗಳನ್ನ ಡಿಜಿಟಲ್ ರೂಪಕ್ಕೆ ತರಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಈ ಜನ್ಮ ಎನ್ನುವಂತ ಒಂದು ಏನಂದ್ರೆ ಒಂದು ಸಾಫ್ಟ್ವೇರ್ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಜನನ ಮರಣಗಳ ನೋಂದಣಿ ಮಾಡುವಂಥದ್ದು ಈ ಒಂದು ಅಂದ್ರೆ ಸಾಫ್ಟ್ವೇರ್ ನ ಮುಖ್ಯ ಉದ್ದೇಶವಾಗಿದೆ. ಇದಕ್ಕೆ ಅಂದ್ರೆ ಸುಮಾರು 10 ಕೋಟಿ ಅಮೌಂಟ್ ಅನ್ನು ಕೂಡ ಈ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ. ರೈಟ್? ಎಸ್. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆಯಲ್ಲಿ ಡ್ಯಾಶ್ ಸಾಲಗಳನ್ನ ಡ್ಯಾಶ್ ರವರಿಗೆ, ಓಕೆ, ಡ್ಯಾಶ್ ರವರಿಗೆ ಡ್ಯಾಶ್ಗೆ ಸಾಲವನ್ನು ನೀಡಲಾಗುತ್ತದೆ ಕೊಟ್ಟಿದ್ದಾರೆ. ಅಂಡರ್ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಸ್ಕೀಮ್ ಲೋನ್ಸ್ ಪ್ರೊವೈಡಿಂಗ್ ಟು ಅಂತ ಕೊಟ್ಟಿದ್ದಾರೆ. ನೋಡಿ ಏನು ಈ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಇದೆಯಲ್ಲ, ಇದರಲ್ಲಿ ಯಾರಿಗೆ ಲೋನ್ ಕೊಡ್ತಾರೆ ಅಂದ್ರೆ ವಿಶೇಷವಾಗಿ ಯಾರು ಸ್ವಸಹಾಯ ಗುಂಪುಗಳಿಗೆ ಲೋನ್ ಕೊಡ್ತಾ ಹೋಗ್ತಾರೆ. ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಮೆಂಬರ್ಸ್ ಗಳಿಗೆ ಏನಂದ್ರೆ ಈ ಒಂದು ಸ್ಕೀಮ್ ಅಡಿಯಲ್ಲಿ ಲೋನ್ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೋಡ್ತಾ ನೋಡಿ. ಸೊ ಏನಂದ್ರೆ ಸಮಾಜ ಕಲ್ಯಾಣ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಮಾಡ್ತಾ ಬರುವಂತ ನಿಗಮಗಳಿಗೆ ಅಂದ್ರೆ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆಯಲ್ಲಿ ಒಂದು ಸಾಲಗಳನ್ನ ಕೊಡ್ತಾ ಹೋಗ್ತಾರೆ. ಅದು ವಿಶೇಷವಾಗಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಬಂದ್ರೆ ಮುಖಾಂತರ ಸಾಲ ಕೊಡ್ತಾ ಹೋಗ್ತಾರೆ. ಸೊ ದಟ್ ಈಸ್ ದ ಈ ಒಂದು ಸ್ಕೀಮ್ ಅಂತ ಕರೀತಾರೆ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದು ಓಲ್ಡ್ ಸ್ಕೀಮು. ಜಲ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ವ್ಯಕ್ತಿಗೆ ಡ್ಯಾಶ್ ಲೀಟರ್ ನೀರು ಒದಗಿಸುವುದು ಕೊಟ್ಟಿದ್ದಾರೆ. ಅಂಡರ್ ಜಲ್ ಜೀವನ್ ಮಿಷನ್ ಪ್ರೊವೈಡಿಂಗ್ ಪರ್ ಲೀಟರ್ ಪರ್ ಪರ್ಸನ್ ಅಂದ್ರೆ ಎಷ್ಟು ಕೊಡ್ತಾರೆ ನೋಡಿ ಅದರಲ್ಲಿ. ಸೊ ಪ್ರತಿ ವ್ಯಕ್ತಿಗೆ ಏನ್ ಮಾಡ್ತಾ ಇದ್ರೆ 55 ಲೀಟರ್ ಕೊಡ್ತಾ ಹೋಗ್ತಾರೆ. ಸೊ ಪರ್ ಲೀಟರ್ ಪರ್ ಪರ್ಸನ್ ಎಷ್ಟು 55 ಲೀಟರ್. ಸೊ ಹಾಗಾಗಿ ಆಪ್ಷನ್ ಡಿ ರೈಟ್ ಆಗುತ್ತೆ. ಸೊ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಯಾಕೆ ಪ್ರಶ್ನೆ ಅಂತ ನೋಡ್ತಾ ಹೋಗಿ ನೋಡಿ, ನಮ್ಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಜಲ ಜೀವನ್ ಮಿಷನ್ ಅಂತ ಅಡಿಯಲ್ಲಿ ಅಂದ್ರೆ ಒಟ್ಟಾರೆ 69,488 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗಳನ್ನು ಅನುಮೋದನೆಯಾಗಿದ್ದು ಇದರಲ್ಲಿ ಕೇಂದ್ರ ಇದೊಂದು ಏನಾಗಿದೆ, ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಅಂದ್ರೆ ಇದಕ್ಕೆ ಫಂಡ್ ಸೆಂಟರ್ ಕೂಡ ಸ್ಟೇಟ್ ಫಂಡ್ ಮಾಡುತ್ತೆ, ಅದೇ ರೀತಿ ಸ್ಟೇಟ್ ಕೂಡ ಫಂಡ್ ಕೊಡ್ತಾ ಹೋಗುತ್ತೆ. ಹೌದಾ? ಇನ್ನು ಇದ್ರ ಬಗ್ಗೆ ನೋಡೋದಾದ್ರೆ ಏನು ಜಲ ಜೀವನ್ ಮಿಷನ್ ಇದೆಯಲ್ಲ, ಇದನ್ನ 2019 ಲಾಂಚ್ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಪ್ರತಿ ವ್ಯಕ್ತಿಗೆ ಏನ್ ಮಾಡ್ತಾರೆ ಪ್ರತಿದಿನ 55 ಲೀಟರ್ ಕುಡಿಯುವ ನೀರನ್ನು ಕೊಡುವಂಥದ್ದು ಈ ಒಂದು ಸ್ಕೀಮ್ ಮುಖ್ಯ ಉದ್ದೇಶವಾಗಿದೆ. ಇದು ಯಾರು ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ ಅಂದ್ರೆ ಜಲಶಕ್ತಿ ಸಚಿವಾಲಯ. ವೆರಿ ಇಂಪಾರ್ಟೆಂಟ್. ಮತ್ತೇನ್ ಮಾಡಿದ್ದಾರೆ ನೋಡಿ ಅಂದ್ರೆ ರೀಸೆಂಟ್ ಆಗಿ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದನ್ನ ಮೊದಲೇನಾಗಿತ್ತು 2019 ರಿಂದ 2024 ಒಳಗೆ ಮಾಡ್ಬೇಕಂತ ಒಂದು ಟಾರ್ಗೆಟ್ ಹಾಕೊಂಡಿದ್ರು, ಬಟ್ ರೀಚ್ ಆಗಿಲ್ಲ. ಅದಕ್ಕೆ ಏನ್ ಮಾಡಿದಾರೆ ಅದನ್ನ 2028 ವರೆಗೆ ಏನಂದ್ರೆ ಸೊ ಅದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಅಂತ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಇದೊಂದು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಇದಕ್ಕೆ ಎರಡು ಕೂಡ ಫಂಡ್ ಆಗ್ತಾ ಹೋಗುತ್ತೆ, ಕೇಂದ್ರ ಕೂಡ ಫಂಡ್ ಆಗುತ್ತೆ, ಅದೇ ರೀತಿ ಕೂಡ ಸ್ಟೇಟ್ ಕೂಡ ಫಂಡ್ ಹಾಕಿ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ರೀಸೆಂಟ್ ಆಗಿ ಹೆಸರಲ್ಲಿ ಕೇಳಿದ ಪ್ರಶ್ನೆ ಆಗಿದೆ. ಏನಿದೆ ನೋಡಿ, VBG ರಾಮ್ಜಿ ವಿಸ್ತರಣೆ ಅಂತ ಕೇಳ್ತಾರೆ. ಎಕ್ಸ್ಪ್ಯಾಂಡ್ ದ VBG ರಾಮ್ಜಿ ಅಂತ ಕೇಳ್ತಾರೆ. ಹೌದಾ? ನೋಡ್ತಾ ಹೋಗೋಣ ನೋಡಿ. VBG ರಾಮ್ಜಿ ಅಂದ್ರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ ಇದೆಯಲ್ಲ, ಇದೇನಂದ್ರೆ VBG ರಾಮ್ಜಿಯ ಒಂದು ವಿಸ್ತೃತ ರೂಪವಾಗಿದೆ. ಏನಿದೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ ಅಂತ. ಹಾಗಾಗಿ ಆಪ್ಷನ್ 3 ಇಸ್ ರೈಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ಯಾಕೆ ಈ ಪ್ರಶ್ನೆ ಅಂತ ನೋಡಿ ನಮಗೆ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇದಕ್ಕಿಂತ ಮುಂಚೆ ನಮಗೆ ಒಂದು ಸ್ಕೀಮ್ ಇತ್ತು, ಯಾವುದು MG ನರೇಗಾ ಅಂತಿತ್ತು. ಏನ್ ಮಾಡಿದಾರೆ ಅಂತ ತೆಗೆದಾಕಿ ರೀಸೆಂಟ್ ಆಗಿ ಈ ಒಂದು VBG ರಾಮ್ಜಿ ಅಂತ ಸ್ಕೀಮ್ ಮಾಡಿದ್ದಾರೆ. ಹೌದಾ? VBG ರಾಮ್ಜಿ ಅಂದ್ರೆ ವಿ ಅಂದ್ರೆ ವಿಕಸಿತ್, ಬಿ ಅಂದ್ರೆ ಭಾರತ, ಜಿ ಅಂದ್ರೆ ಗ್ಯಾರಂಟಿ, ಆರ್ ಅಂದ್ರೆ ರೋಜ್ಗಾರ್, ಎ ಅಂದ್ರೆ ಅಜೀವಿಕಾ, ಎಂ ಅಂದ್ರೆ ಮಿಷನ್, ಜಿ ಅಂದ್ರೆ ಗ್ರಾಮೀಣ ಅಂತ. ಹಾಗಾಗಿ ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ ಅಂತಿದೆ. ಇದು ಒಂದು VBG ರಾಮ್ಜಿನ ಕಾರ್ಯಕ್ರಮದ ಮುಖ್ಯ ಒಂದು ಫುಲ್ ಫಾರ್ಮ್ ಆಗಿದೆ. ಗೊತ್ತಿರಲಿ ಡಿಫ್ರೆನ್ಸ್ ಏನಂದ್ರೆ ನೋಡಿ, ಏನು MG ನರೇಗಾ ಸ್ಕೀಮ್ ಇತ್ತಲ್ಲ, ಇದಕ್ಕೆ ಎಷ್ಟಿತ್ತು ಮೊದಲು 100 ಡೇಸ್ ಏನ್ ಮಾಡ್ತಾರೆ ಗ್ಯಾರಂಟಿ ಕೆಲಸ ಕೊಡ್ತಾರೆ. ಇಲ್ಲಿ ಏನಿದೆ VBG ರಾಮ್ಜಿಯಲ್ಲಿ 125 ದಿನಗಳ ಕೆಲಸವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ.
ಇದು ರೀಸೆಂಟ್ ಆಗಿ ಬಂದಂತ ಒಂದು ಹೊಸ ಸ್ಕೀಮ್ ಅಂತ ಯಾಕೆ ಕೂಡ ಮಾಡಿದಾಗುತ್ತೆ. ಸೊ ಹಾಗಾಗಿ ಯಾಕೆಂದ್ರೆ ಇದನ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ, VB-G ರಾಮ್ಜಿ ಅಂತ ಆ ಕಾರಣಕ್ಕಾಗಿ ಪ್ರಶ್ನೆ ಕೇಳಿದೆ. ಇನ್ನು MG ಇದೆಯಲ್ಲ, ಇದನ್ನ ಏನಂದ್ರೆ ಆಕ್ಟ್ ಮುಖಾಂತರ 2005ರಲ್ಲಿ ಜಾರಿ ಮಾಡ್ತಾ ಹೋಗ್ತಾರೆ. ಇದನ್ನ ಜಾರಿಗೊಳಿಸಿರುವಂತಹ ಸಚಿವಾಲಯ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಆಗಿದೆ. ಇದು ಫಸ್ಟ್ ಆಗಿದೆ ಇಲ್ಲಿ ಅಂತಂದ್ರೆ ಆಂಧ್ರ ಪ್ರದೇಶದ ಅನಂತಪುರಲ್ಲಿ ಈ ಒಂದು ಸ್ಕೀಮ್ ಅನ್ನ ಫಸ್ಟ್ ಟೈಮ್ ಇಂಪ್ಲಿಮೆಂಟೇಷನ್ ಜಾರಿಗೊಳಿಸ್ತಾರೆ. ಸೊ ಹಾಗಾಗಿ ಗೊತ್ತಿರಬೇಕಾಗುತ್ತೆ. ಹಾಗಾಗಿ ಆಪ್ಷನ್ C3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇನ್ನು ಏನು ಈ ಒಂದು ಸ್ಕೀಮ್ ತೆಗೆದುಕೊಳ್ಳಕ್ಕೆ ಏನ್ ಮಾಡಿದ್ರೆ ಇಲ್ಲಿ ರಾಷ್ಟ್ರಪತಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಚಿರಾಯಗೊಳಿಸುವ ಉದ್ದೇಶದಿಂದ ಏನ್ ಮಾಡಿದ್ರೆ ಅಂದ್ರೆ ನಮ್ಮ ರಾಜ್ಯದಲ್ಲಿರುವಂತಹ ಏನು ಎಲ್ಲಾ ಗ್ರಾಮ ಪಂಚಾಯತ್ ಇದೆಯಲ್ಲ ಅದಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮುಂದೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತಿ ಅಂತ ಏನ್ ಮಾಡಿದ್ರೆ ಅಂದ್ರೆ ಎಲ್ಲಾ ರಾಜ್ಯದ ಗ್ರಾಮ ಪಂಚಾಯತಿಗಳಿಗೆ ಹೆಸರನ್ನ ಚೇಂಜ್ ಇಡ್ತು ಅಂತ ಹೇಳ್ತಾರೆ. ಏನಂತ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತಿ ಅಂತ ಇಡ್ತು ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಗೊತ್ತಿರಬೇಕು. ರೈಟ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಎಸ್, ಪ್ರಧಾನಮಂತ್ರಿ ಜನಜಾತಿಯ ಆದಿವಾಸಿ ನ್ಯಾಯ ಅಭಿಯಾನ ಅಥವಾ ಇಂಗ್ಲಿಷ್ ನಲ್ಲಿ PM ಜನ್ಮನ್ ಯೋಜನೆ ಅಂತ ಕರೀತಾರೆ. ಕಾರ್ಯಕ್ರಮದಿಂದ ಕರ್ನಾಟಕದ ಯಾವ ಸಮುದಾಯಗಳು ಪ್ರಯೋಜನ ಪಡೆಯುತ್ತವೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಆಫ್ ಕರ್ನಾಟಕ ಅಂತ ಕೇಳ್ತಾರೆ. ಸೊ ಏನಂದ್ರೆ ನೋಡಿ, ಒಂದು PVTs ಅಂತ ಕರಿತೀವಿ ನಾವು. PVTs ಅಂತ ಕರೀತಾರೆ ಅಂದ್ರೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಕರೀತಾರೆ. ನಮ್ಮ ರಾಜ್ಯದಲ್ಲಿ 2 ಮಾತ್ರ ಇದೆ. ಯಾವ್ದು? ಒಂದು ಜೇನು ಕುರುಬರು ಮತ್ತೆ ಏನು ಕೊರಗರು ಇದೆಲ್ಲ, ಕೊರಗರು ಇವ್ರೇನಂದ್ರೆ ನಮ್ಮ ಒಂದು ರಾಜ್ಯದಲ್ಲಿ ಏನಂದ್ರೆ ಈ ಒಂದು PVT ಸೆಕ್ಷನ್ ಬರ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ B ಜೇನು ಕುರುಬ ಅಂಡ್ ಕೊರಗಾರ್ದ ದೇ ಆರ್ ಅಂಡರ್ ದ PVTs ಕಡೆಯಲ್ಲಿ ಬರ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ B ಕರೆಕ್ಟ್ ಆಗ್ತಾ ಹೋಗುತ್ತೆ. ನೋಡಿ ನೋಡ್ತಾ ಹೋಗೋಣ. ಯಾಕೆ ಈ ಸ್ಕೀಮ್ ಕ್ವಶನ್ ಅಂದ್ರೆ ಇದಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅರಣ್ಯ ಮತ್ತು ಅರಣ್ಯದ ಅಂಚಲ್ಲಿ ವಾಸಿಸಿರುವಂತಹ ಇರುಳ, ಸೋಲಿಗ, ಜೇನು ಕುರುಬ, ಕಾಡು ಕುರುಬ, ಕುಡಿಯ, ಸಿದ್ದಿ, ಇತರೆ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪರಿಶಿಷ್ಟ ಪಂಗಡದ ಏನಂದ್ರೆ PVTs ಗಳಿಗೆ ಅಂದ್ರೆ ಒಂದು ಬೋರ್ಡ್ ಮಾಡ್ತಿದ್ದಾರೆ. ಏನಂತದ್ದು ಕರ್ನಾಟಕ ಆದಿವಾಸಿ ಅಭಿವೃದ್ಧಿ ನಿಗಮ ಮಾಡ್ತಿಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಇರುಳ, ಸೋಲಿಗ, ಜೇನು ಕುರುಬ, ಕಾಡು ಕುರುಬ, ಕುಡಿಯ, ಸಿದ್ದಿ ಅಂತ ಏನಂದ್ರೆ ನಮ್ಮ ರಾಜ್ಯದ ಒಂದು ಟ್ರೈಬ್ಸ್, ಬುಡಕಟ್ಟು ಜನಾಂಗದವರಾಗಿದ್ದಾರೆ. ಅವ್ರಿಗೋಸ್ಕರ ಏನಂದ್ರೆ ಕರ್ನಾಟಕ ಆದಿವಾಸಿ ಅಭಿವೃದ್ಧಿ ನಿಗಮ ಮಾಡ್ತಿಂತ ಹೇಳ್ತಾರೆ. ಓಕೆನಾ. ಸೊ ಯಾಕೆ ಈ ಪ್ರಶ್ನೆ ಹಾಕೊಂಡಿದ್ದು ನೋಡಿ ಅಂದ್ರೆ ಇದೊಂದು ಸ್ಕೀಮ್ ಮಾಡಿದ್ದಾರೆ ಲಾಸ್ಟ್ ಇದರಲ್ಲಿ 2023ರಲ್ಲಿ. ಏನು ಸ್ಕೀಮ್ ಅದು? ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಅಭಿಯಾನ ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ PM ಜನ್ಮನ್ ಸ್ಕೀಮ್ ಅಂತ ಕರೀತಾರೆ. ಇದರ ಉದ್ದೇಶ ಅಂದ್ರೆ ಯಾರೆಲ್ಲ ಬುಡಕಟ್ಟು ಜನಾಂಗ ಇರ್ತಾರೆ ಅವರನ್ನ ಸಮಾಜದ ಮುಂಚೂಣಿ ತರುವಂತದ್ದು ಈ ಒಂದು ಸ್ಕೀಮ್ನ ಮುಖ್ಯ ಉದ್ದೇಶವಾಗಿದೆ. ಓಕೆ, ಅದ್ರ ಬಗ್ಗೆ ನೋಡ್ತಾ ನೋಡಿ. ಸೊ ಏನು ನಮ್ಮ ರಾಜ್ಯದಲ್ಲಿ ಬಂದಾಗ 2 PVTs ಅಂತ ಹೇಳಿದ್ರೆ ನಿಮಗೆ ಒಂದು ಜೇನು ಕುರುಬ, ಇನ್ನೊಂದು ಕೊರಗಾಸ್ ಅಂತ ಬರ್ತಾ ಹೋಗ್ತಾರೆ. ದೇ ಆರ್ ಅಂಡರ್ ದ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಲ್ಲಿ ಬರುವಂತಹ 2 ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಟ್ರೈಬ್ಸ್ ಅಂತ ಕರೀತಾರೆ. ಈ ಸ್ಕೀಮ್ ಇದೆ PM ಜನ್ಮನ್ ಸ್ಕೀಮ್ ಅಂತ ಕರೀತಾರೆ. ಇದನ್ನ ಇಂಪ್ಲಿಮೆಂಟೇಷನ್ ಮಾಡಿದಂತ ಯಾರಂದ್ರೆ ಮಿನಿಸ್ಟ್ರಿ ಆಫ್ ದಿ ಟ್ರೈಬಲ್ ಅಫೇರ್ಸ್ ಅಥವಾ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಆಗಿದೆ. ಓಕೆನಾ. ಎಸ್. ಸೊ ಹಾಗಾದ್ರೆ ಏನಿದು PVTs ನೋಡ್ತಾ ಹೋಗೋಣ. ನೋಡಿ, ಏನು ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಇದೆಯಲ್ಲ, ಅಥವಾ ಇದನ್ನ ಶಾರ್ಟ್ ಕಟ್ ಆಗಿ PVTs ಅಂತ ಕರೀತಾರೆ. ಇವರು ಇರುವಂತದ್ದು ನಮ್ಮ ದೇಶದಲ್ಲಿ ಬಂದಾಗ ಎಷ್ಟು ಟೋಟಲ್ ಆಗಿ 8.6% ಇದ್ದಾರೆ. ಹೌದಾ. ಇವರು ಏನು ಈ ಟ್ರೈಬಲ್ ಗ್ರೂಪ್ಸ್ ಇದಾರೆ ಇದರಲ್ಲೇ ಬಹಳ ಅತಿ ಬಡವರು ಅಂದ್ರೆ ಹಿಂದುಳಿದರ ಅಂತಂದ್ರೆ ಅನ್ನೋರ್ನ PVTs ಅಂತ ಕರೀತಾರೆ. ರೈಟ್. ಇವ್ರಿಗೋಸ್ಕರ ಒಂದು ಕಮಿಟಿ ಮಾಡ್ತಾ ಹೋಗ್ತಾರೆ 1973ರಲ್ಲಿ. ಅದನ್ನ ಏನ್ ಕರಿತೀವಿ ನಾವು? ದೇಬಾರ್ ಆಯೋಗ ಅಂತ ಕರೀತಾರೆ. ಅವ್ರನ್ನ ಆ ಒಂದು ಕಾಯ್ದೆ ಅಂತ ಕರೀತಾರೆ. ಸೊ ದೇಬಾರ್ ಆಯೋಗ ಅಂತ ಕರೀತಾರೆ. ಅವ್ರು ಅಂದ್ರೆ ಫಸ್ಟ್ ಟೈಮ್ ಏನ್ ಮಾಡ್ತಾರೆ ಆಕ್ಚುಲಿ ಈ ತರ ಟ್ರೈಬ್ಗಳನ್ನ ಅವ್ರು ಏನ್ ಮಾಡ್ತಾರೆ ಐಡೆಂಟಿಫೈ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಏನಂತ ಕರಿತೀವಿ ಮೊದಲು ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಅಂತ ಕರೀತಾರೆ. ಆಮೇಲೆ ಏನಾಗುತ್ತೆ 2006ರಲ್ಲಿ ಅದನ್ನ PVTs ಅಂತ ಮಾಡ್ತಾರೆ. ಇವ್ರು ಯಾರಂದ್ರೆ ಈ ಬುಡಕಟ್ಟು ಜನಾಂಗಗಳೇ ಅತ್ಯಂತ ಹಿಂದುಳಿದವರು ಯಾರಂತಂದ್ರೆ ಅವ್ರನ್ನ PVTs ಅಂತ ಕರೀತಾರೆ. ಓಕೆನಾ. ಇವ್ರು ಎಷ್ಟಂದ್ರೆ ನಮ್ಮ ದೇಶದಲ್ಲಿ ಬಂದು ಎಲ್ಲಿದ್ದಾರೆ ಅಂದ್ರೆ ಎಷ್ಟಿದ್ದಾರೆ ಟೋಟಲ್ ಆಗಿ 75 ಅಂದ್ರೆ PVTs ನಮ್ಮ ದೇಶದಲ್ಲಿ ಇರುವಂತಹ ಟ್ರೈಬಲ್ಸ್ ಆಗಿದೆ. ಅದರಲ್ಲಿ ಜಾಸ್ತಿ ಕಂಡುಬರೋದಿಲ್ಲ ಅಂತಂದ್ರೆ ಅದು ಇರುವಂತದ್ದು ಒಡಿಶಾ ರಾಜ್ಯದಲ್ಲಿ ಅಂದ್ರೆ ಹೈಯೆಸ್ಟ್ PVTs ಕಂಡು ಬರುವಂತಹ ಒಂದು ರಾಜ್ಯವಾಗಿದೆ. ಎಸ್. ನಮ್ಮ ರಾಜ್ಯದಲ್ಲಿ ಬಂದಾಗ ಓನ್ಲಿ 2 ಗ್ರೂಪ್ ಕಂಡು ಬರುತ್ತೆ. ಒಂದು ಯಾವುದು? ಜೇನು ಕುರುಬ, ಇನ್ನೊಂದು ಕೊರಗ ಅಂತ ಕರೀತಾರೆ. ರೈಟ್. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 40ನೇ ಪ್ರಶ್ನೆ. ಕರ್ನಾಟಕ ಬಜೆಟ್ 2026 ಪ್ರಕಾರ KHB ಸೂರ್ಯ ಕ್ರೀಡಾ ಗ್ರಾಮವನ್ನ ಎಲ್ಲಿ ಸ್ಥಾಪಿಸಲು ಘೋಷಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಅಥವಾ ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ ಆಫ್ 2026 ವೆರ್ ಇಸ್ ಪ್ಲಾನ್ ಟು ಎಸ್ಟಾಬ್ಲಿಷ್ KHB ಸೂರ್ಯ ಸ್ಪೋರ್ಟ್ಸ್ ವಿಲೇಜ್ ಅಂತ ಕೇಳ್ತಾರೆ. ನೋಡಿ ಇಲ್ಲಿ ಅಂತಂದ್ರೆ ಅದನ್ನ ಬೆಂಗಳೂರಿನ ಆನೇಕಲ್ ಏನಂದ್ರೆ ಆಕ್ಚುಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರಿಕೆಟ್ ಸ್ಟೇಡಿಯಂ ಅಂತ ಹೇಳಿದ್ದಾರೆ. ಅದು ಹೆಸರಿಟ್ಟಿದ್ದಾರೆ KHB ಸೂರ್ಯ ಕ್ರೀಡಾಗ್ರಾಮ ಅಂತ ಕರೀತಾರೆ. ಅದಿಲ್ಲಿ ಆನೇಕಲ್. ಸೊ ಹಾಗಾಗಿ ಆಪ್ಷನ್ A ಅಥವಾ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ಹೋಗೋಣ. ಸೊ KHB ಸೂರ್ಯ ಕ್ರೀಡಾಗ್ರಾಮ ಎಂಬ ಹೆಸರಿನಲ್ಲಿ ಕರ್ನಾಟಕ ಗೃಹ ಮಂಡಳಿಯ ವತಿಯಿಂದ ಏನಂದ್ರೆ ಬೆಂಗಳೂರು ನಗರದ ಜಿಲ್ಲೆಯ ಆನೇಕಲ್ ತಾಲೂಕಿನಲ್ಲಿ ಸುಮಾರು 80,000 ಸೀಟ್ಸ್ ಇರುವಂತಹ ಸಾಮರ್ಥ್ಯ ಇರುವಂತಹ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಕೂಟವನ್ನು ಮಾಡ್ತಿಂತ ಹೇಳ್ತಾರೆ. ಇದೊಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ತರ ಮಾಡ್ತಿಂತ ಹೇಳ್ತಾರೆ. ಇಲ್ಲಿ ಅದು ಬೆಂಗಳೂರಿನ ಆನೇಕಲ್ ತಾಲೂಕಿನಲ್ಲಿ. ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಆಪ್ಷನ್ A ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ.
ಕರ್ನಾಟಕ ಬಜೆಟ್ 2026 ಪ್ರಕಾರ ಇಂದಿರಾ ಕಿಟ್ನಲ್ಲಿ ಯಾವ ವಸ್ತುಗಳನ್ನ ಸೇರಿಸಲಾಗಿಲ್ಲ ಅಂತ ಕೇಳ್ತಾರೆ. ನೋಡಿ, ನಮ್ಗೊಂದು ಸ್ಕೀಮ್ ಇದೆ, ನಮಗೆಲ್ಲ ಗೊತ್ತಿರುವಂತೆ ಅನ್ನಭಾಗ್ಯ ಸ್ಕೀಮ್ ಅಂತ ಕರೀತಾರೆ. ಅನ್ನಭಾಗ್ಯ ಸ್ಕೀಮ್ ಅಂತ ಕರೀತಾರೆ. ಇದರಲ್ಲಿ ಏನು ಮಾಡ್ತಾರೆ, ಪ್ರತಿ ತಿಂಗಳು ಬಡವರಿಗೆ ಬಿಪಿಎಲ್ ಕಾರ್ಡ್ ಹೊಂದಿರೋರಿಗೆ ಏನು ಮಾಡ್ತಾರೆ ಅಂದರೆ 10 kg ಏನು ಮಾಡ್ತಾರೆ, ರೈಸ್ ಕೊಡ್ತಾರೆ. ಈಗ ಏನು ಮಾಡಿದ್ದಾರೆ, 10 kgಯಲ್ಲಿ 5 kg ರೈಸ್ ಕೊಡ್ತಾರೆ, ಇನ್ನು 5 kg 5 ಎಲ್ಲಾದ್ರೂ ಏನು ಮಾಡ್ತಾರೆ ಅಂದರೆ ಇಂದಿರಾ ಕಿಟ್ ಕೊಡ್ತು ಅಂತ ಹೇಳ್ತಾರೆ. ಇಂದಿರಾ ಕಿಟ್ ಅಂತ ಏನಿರ್ತದೆ, ಅಲ್ಲಿ ತೊಗರಿಬೇಳೆ ಇರುತ್ತೆ, ಅಡುಗೆ ಎಣ್ಣೆ ಇರುತ್ತೆ, ಉಪ್ಪು ಇರುತ್ತೆ, ಆದರೆ ಜೋಳ ಮತ್ತು ರಾಗಿ ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ಓಕೆನಾ? ಸೊ ಏನಂದ್ರೆ ಏನು ಇಂದಿರಾ ಕಿಟ್ ಇದೆಯಲ್ಲ ಇದರಲ್ಲಿ ಅಂದ್ರೆ ದರ್ ಇಸ್ ನೋ ಎನಿ ಮೆನ್ಷನ್ ಆಫ್ ದ ಜೋವಾರ್ ಅಂಡ್ ರಾಗಿ, ಓನ್ಲಿ ತುರ್ದಾಲ್ ಇರುತ್ತೆ, ಕುಕ್ಕಿಂಗ್ ಆಯಿಲ್ ಇರುತ್ತೆ, ಸಾಲ್ಟ್ ಇರುತ್ತೆ. ನೋಡಿ, ನೋಡ್ತಾ ಹೋಗೋಣ. ಸೊ ಅನ್ನಭಾಗ್ಯದಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಮೊದಲು 10 kg ಕೊಡ್ತಿರಲ್ವಾ, ಏನು ಮಾಡಿದ್ರೆ ಅಂದರೆ 5 kg ಪರವಾಗಿದ್ರೆ ಒಂದು ಇಂದಿರಾ ಆಹಾರ ಕಿಟ್ ಕೊಡ್ತು ಅಂತ ಹೇಳ್ತಾರೆ. ಅದರಲ್ಲಿ ಏನಿರುತ್ತೆ, ತೊಗರಿಬೇಳೆ ಇರುತ್ತೆ, ಸಕ್ಕರೆ ಇರುತ್ತೆ, ಉಪ್ಪು ಇರುತ್ತೆ, ಅಡುಗೆ ಎಣ್ಣೆ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ಒಂದು ಏನು ಜೋಳ ಅಥವಾ ರಾಗಿ ಇರಂಗಿಲ್ಲ. ಸೊ ಹಾಗಾಗಿ ಸೊ ಆಪ್ಷನ್ ಸೊ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 40ನೇ ಪ್ರಶ್ನೆ. ಕರ್ನಾಟಕ ಬಜೆಟ್ 2026 ಪ್ರಕಾರ ಮಾತೃಪೂರ್ಣ ಯೋಜನೆಯ ಮುಖ್ಯ ಉದ್ದೇಶ ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ ಆಫ್ 2026 ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಮಾತೃಪೂರ್ಣ ಸ್ಕೀಮ್ ಅಂತ ಕೇಳ್ತಾರೆ. ನೋಡಿ, ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ, ಅದರ ಹೆಸರು ಮಾತೃಪೂರ್ಣ ಯೋಜನೆ ಅಂತಿದೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಯಾರೆಲ್ಲ ಗರ್ಭಿಣಿ ಇರ್ತಾರೆ, ಮಹಿಳೆ ಇರ್ತಾರೆ, ಅವ್ರಿಗೆ ಅಂದ್ರೆ ಪ್ರೋಟೀನ್ ಆಹಾರ ಒದಗಿಸುವಂಥದ್ದು ಈ ಒಂದು ಮಾತೃಪೂರ್ಣ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಪ್ರೊವೈಡಿಂಗ್ ದ ಪ್ರೋಟೀನ್ ಫುಡ್ ಟು ದ ಪ್ರೆಗ್ನೆಂಟ್ ವುಮೆನ್ಸ್, ದಟ್ ಇಸ್ ದ ಮೇನ್ ಏಮ್ ಆರ್ ಆಬ್ಜೆಕ್ಟಿವ್ ಆಫ್ ದಿ ಮಾತೃಪೂರ್ಣ ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನೋಡ್ತಾ ಹೋಗೋಣ, ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಏನಂದ್ರೆ ಮಾತೃಪೂರ್ಣ ಯೋಜನೆ ಅಂತ ಕರೀತಾರೆ. ಇದರ ಉದ್ದೇಶ ಅಂದ್ರೆ ವಿಶೇಷವಾಗಿ ಏನು ಗರ್ಭಿಣಿ ಮತ್ತು ಬಾಣಂತಿಯರು ಇರ್ತಾರಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಅಂಗನವಾಡಿ ಕೇಂದ್ರಗಳಲ್ಲಿ. ಸೊ ಯಾವುದು ಬಿಕಾಸ್ ಅವ್ರು ಏನಂದ್ರೆ ರಕ್ತಹೀನತೆಯಿಂದ ಸಾಕಷ್ಟು ಮತ್ತೆ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಅವ್ರಿಗೆ ಏನಂದ್ರೆ ಆಕ್ಚುಲಿ ಒಂದು ಪ್ರೋಟೀನ್ ಯುಕ್ತ ಆಹಾರ ಕೊಡೋದಂದ್ರೆ ಈ ಸ್ಕೀಮ್ ಅಲ್ಲಿ ಮಾಡ್ತಾ ಹೋಗ್ತಾರೆ. ಅವ್ರಿಗೆ ಪ್ರತಿದಿನ ಮಧ್ಯಾಹ್ನದ ಬಿಸಿ ಊಟ ನೀಡೋ ಮುಖಾಂತರ ಈ ಯೋಜನೆನ ಮಾಡ್ತಿರ್ತಾ ಹೇಳ್ತಾರೆ. ಅದನ್ನ ನಾವು ಮಾತೃಪೂರ್ಣ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕ ಬಜೆಟ್ 2026 ಪ್ರಕಾರ ಕೌಶಲ್ಯ ತರಬೇತಿ ಅಕಾಡೆಮಿಯನ್ನ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ ಆಫ್ 2026 ವೆರ್ ಈಸ್ ಪ್ಲಾನ್ ಟು ಎಸ್ಟಾಬ್ಲಿಷ್ ದ ಸ್ಕಿಲ್ ಟ್ರೈನಿಂಗ್ ಅಕಾಡೆಮಿ ಅಂತ ಕೇಳ್ತಾರೆ. ಅದನ್ನ ಎಲ್ಲಿ ಅಂತಂದ್ರೆ ಹುಬ್ಳಿ ಧಾರವಾಡ ಒಂದು ಏನು ಮಹಾನಗರ ಪಾಲಿಕೆ ಇದೆಯಲ್ಲ ಅಲ್ಲಿ ಏನಂದ್ರೆ ಒಂದು ಹೊಸದಾಗಿರುವಂತಹ ಕೌಶಲ್ಯ ತರಬೇತಿ ಅಕಾಡೆಮಿನ ಸ್ಥಾಪಿಸಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಸಿ ಹುಬ್ಳಿ ಧಾರವಾಡ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ಹೋಗಿ ನೋಡಿ, ಏನಂದ್ರೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ನೋಂದಾಯಿತ ಕಾರ್ಮಿಕರು ಮತ್ತು ಅವರ ಮಕ್ಕಳಿಗೆ ವೃತ್ತಿ ಬುನಾದಿ ಉನ್ನತ ಕೌಶಲ್ಯ ತರಬೇತಿ ಮಾಡಕ್ಕೆ ಮಾಡ್ತೀನಿ ಅಂತ ಹೇಳಿದ್ರೆ ಹುಬ್ಳಿ ಧಾರವಾಡ ಮಹಾನಗರದಲ್ಲಿ ಅಂತಂದ್ರೆ ಒಂದು ಅತ್ಯಾಧುನಿಕವಾಗಿರುವಂತಹ ಕೌಶಲ್ಯ ತರಬೇತಿ ಅಕಾಡೆಮಿನ ಮಾಡ್ತೀನಿ ಹೇಳ್ತಾರೆ. ಅದಕ್ಕೆ ಸುಮಾರು 200 ಕೋಟಿ ಅಮೌಂಟ್ ಕೂಡ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಎಲ್ಲಿ ಅದು ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕಾಯಕ ಭಾಗ್ಯ ಯೋಜನೆಯ ಮುಖ್ಯ ಉದ್ದೇಶವೇನು ಅಂತ ಕೇಳ್ತಾರೆ. ವಾಟ್ ಈಸ್ ದ ಮೇನ್ ಏಮ್ ಆಫ್ ದಿ ಕಾಯಕ ಭಾಗ್ಯ ಸ್ಕೀಮ್ ಅಂತ ಕೇಳ್ತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಯಾರೆಲ್ಲ ಅಸಂಘಟಿತ ಕಾರ್ಮಿಕರಾಗಿರ್ತಾರೆ ಅವ್ರಿಗೆ ಅಂದ್ರೆ ಆನ್ಲೈನ್ ಉದ್ಯೋಗ ವಿನಿಮಯ ಕೇಂದ್ರ ಮಾಡೋದು ಈ ಒಂದು ಕಾಯಕ ಭಾಗ್ಯ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಹೌದಾ? ಆನ್ಲೈನ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಸೆಂಟರ್ ಟು ಅನ್ಆರ್ಗನೈಸ್ ಸೆಕ್ಟರ್ ಲೇಬರ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಓಕೆ, ನೋಡ್ತಾ ನೋಡಿ, ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಕೌಶಲಾಧಾರಿತ ಉದ್ಯೋಗ ದೊರಕಿಸಿಕೊಡುವ ಉದ್ದೇಶದಿಂದ ಆನ್ಲೈನ್ ಉದ್ಯೋಗ ವಿನಿಮಯ ಕೇಂದ್ರವನ್ನು ಸ್ಥಾಪಿಸುವ ಒಂದು ಕಾಯಕ ಭಾಗ್ಯ ಯೋಜನೆಗೆ ಸುಮಾರು 5 ಕೋಟಿ ವೆಚ್ಚವನ್ನ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಓಕೆ, ಅಸಂಘಟಿತ ಗೊತ್ತಲ್ವಾ? ಅಸಂಘಟಿತ ಅವ್ರಿಗೆ ಸೊ ಮಂತ್ಲಿ ಪೇಮೆಂಟ್ ಕರೆಕ್ಟಾಗಿ ಪೇಮೆಂಟ್ ಇರಂಗಿಲ್ಲ, ಯಾವುದೇ ರೀತಿಯ ಸೆಕ್ಯೂರಿಟಿ ಇರಂಗಿಲ್ಲ. ಫಾರ್ ಎಕ್ಸಾಂಪಲ್ ಅಂದ್ರೆ ಮನೆ ಕಟ್ಟುವಂತ ಗೌಂಡಿಗಳಾಗಿರ್ಬೋದು, ಇವರಿಗೆಲ್ಲ ನಾವು ಏನಂತ ಕರಿತೀವಿ, ಅಸಂಘಟಿತ ಕಾರ್ಮಿಕರು ಅಂತ ಕರೀತಾರೆ. ಅವರಿಗೆ ಕಾಯಕ ಭಾಗ್ಯ ಅಂತ ಹೊಸ ಸ್ಕೀಮ್ ಅನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಮುಖ್ಯಮಂತ್ರಿ ಅಮೃತ ನಗರೋತ್ಥಾನ ಯೋಜನೆಯ ಮುಖ್ಯ ಉದ್ದೇಶಗಳು ಅಂತ ಕೇಳ್ತಾರೆ. ವಾಟ್ ಆರ್ ದ ಆಬ್ಜೆಕ್ಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್ ಅಮೃತ್ ನಗರೋತ್ಥಾನ ಸ್ಕೀಮ್ ಅಂತ ಕೇಳ್ತಾರೆ. ಇಲ್ಲಿ ಕೊಟ್ಟಂತ ಎಲ್ಲ ಸ್ಕೀಮ್ಗಳು, ಎಲ್ಲ ಯೋಜನೆಗಳು ರಸ್ತೆ ಅಭಿವೃದ್ಧಿ, ಸಮುದಾಯ ಮತ್ತು ಸಾರ್ವಜನಿಕ ಶೌಚಾಲಯಗಳು, ಆಧುನಿಕ ಬಸ್ ನಿಲ್ದಾಣ ಮತ್ತು ಮಾರುಕಟ್ಟೆ ಸಂಕೀರ್ಣ ಏನಂದ್ರೆ ಇವುಗಳ ಈ ಒಂದು ಮುಖ್ಯಮಂತ್ರಿ ಅಮೃತ್ ನಗರೋತ್ಥಾನ ಯೋಜನೆಯ ಮುಖ್ಯ ಉದ್ದೇಶಗಳಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲೆಲ್ಲವೂ ಕೂಡ ಸರಿಯಾಗುತ್ತೆ, ಅಥವಾ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೋಡಿ, ನೋಡ್ತಾ ಹೋಗೋಣ. ಮುಖ್ಯಮಂತ್ರಿ ಅಮೃತ್ ನಗರೋತ್ಥಾನ ಅಂತ ಮಾಡಿದಾರಲ್ಲ, ಇದನ್ನ ಏನಂದ್ರೆ ನಮ್ಮ ರಾಜ್ಯದ ಸುಮಾರು 302 ಏನು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅಂದ್ರೆ ಈ ಒಂದು ಸ್ಕೀಮ್ ಇಂಪ್ಲಿಮೆಂಟೇಷನ್ ಮಾಡ್ತಾ ಹೋಗ್ತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಕುಡಿಯುವ ನೀರು ಸರಬರಾಜು ಆಗಿರ್ಬೋದು, ಆಮೇಲೆ ರಸ್ತೆ ಸುಧಾರಣೆ, ರಸ್ತೆ ಬದಿಯ ಚರಂಡಿಗಳು, ಆಮೇಲೆ ಪಾದಚಾರಿ ಮಾರ್ಗ, ಸಂಚಾರ ನಿರ್ವಹಣೆ, ಮಳೆ ನೀರು ಚರಂಡಿಗಳು, ಈ ತರ ಏನಂದ್ರೆ ಟೋಟಲ್ ಆಗಿ ಡೆವಲಪ್ ಮಾಡ್ತಾ ಹೋಗ್ತಾರೆ ಅಂಡರ್ ದ ಮುಖ್ಯಮಂತ್ರಿ ಅಮೃತ್ ನಗರೋತ್ಥಾನ ಯೋಜನೆಯಲ್ಲಿ. ಯಾಕೆ ಸ್ಕೀಮ್ ತೋಡಿದ್ರೆ ನೋಡಿ, ಇಲ್ಲಿ ಕೂಡ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಮುಖ್ಯಮಂತ್ರಿಗಳು ಅಮೃತ ನಗರೋತ್ಥಾನದ ಮುನ್ಸಿಪಾಲಿಟಿ ಅಂದ್ರೆ ಇದರ ಯೋಜನೆಯ 4ನೇ ಹಂತಕ್ಕೆ ಅಂದ್ರೆ ಸುಮಾರು ಎಷ್ಟು ಅಂತಂದ್ರೆ
3,885 ಕೋಟಿ ಏನಂದರೆ ಅಮೌಂಟನ್ನ ಅನುಷ್ಠಾನಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಈ ಬಜೆಟಲ್ಲಿ. ಸೊ ಹಾಗಾಗಿ ನ್ಯೂಸಲ್ಲಿದೆ ರೈಟ್. ಸೊ ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ ಎಸ್. ಓಕೆ ಇದಿಷ್ಟು ಅಂದರೆ ಇಲ್ಲಿ ಕೂಡ ನಾವು ಅಂದರೆ ಸುಮಾರು 65 ಕ್ವಶನ್ಗಳು ಇಲ್ಲಿಗೆ ಅದು ಮತ್ತು ಇನ್ನೂ ಆ್ಯಕ್ಚುಲಿ ಇನ್ನೂ ಕೂಡ ಕ್ವಶನ್ಸ್ಗಳಿದೆ, ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಓಕೆ ಸೊ ದಯವಿಟ್ಟು ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಗಳು ಸಿಗ್ತಾ ಕೂಡ ಥ್ಯಾಂಕ್ ಯು.